ಹೈದರಾಬಾದ್ ಒಪ್ಪಿಕೊಳ್ಳಿಲ್ಲ ನಮಗೆ. ಹಾಗೆ ಮೈಸೂರಿನಲ್ಲಿ ಸಂದೂರು ಮಹಾರಾಜರು ಒಪ್ಪಿಕೊಂಡಿರಲಿಲ್ಲ. ಸಂದೂರು ಮಹಾರಾಜರಿಗೆ ಆಮೇಲೆ ನೆಹರು ನಿಜಲಿಂಗಪ್ಪನವ್ರಿಗೆ ಹೇಳಿ ಮಾತಾಡಿಸಿ ಅದು ಕ್ಲಿಯರ್ ಮಾಡಿ ಹೈದರಾಬಾದು ಸರ್ದಾರ್ ಪಟೇಲರು ಪೊಲೀಸ್ ಆ್ಯಕ್ಷನ್ನಿಂದ ತಗೊಂಡು ಕಾಶ್ಮೀರದಲ್ಲಿ ಯಾವಾಗ ಇಟ್ಕೊಂಡು ಜಿನ್ನ ಅಲ್ಲಿರ್ತಕ್ಕಂಥ ಮುಸಲ್ಮಾನರನ್ನ ಪ್ರಚೋದನೆ ಮಾಡಿ ಆಕ್ರಮಣಕ್ಕೆ ಮುಂದೆ ನುಗ್ಗಿದಾಗ ಆವತ್ತು ಆ ಲೈನ್ ಆಫ್ ಕಂಟ್ರೋಲ್ ಏನಿದೆ, ಲೈನ್ ಆಫ್ ಕಂಟ್ರೋಲ್ ಆವತ್ತು ಕಾರ್ಯಪ್ಪನವರು ಬಾರ್ಡರ್ನಲ್ಲಿ ನಿಂತ್ಕೊಂಡು ಸೈನ್ಯ ತಗೊಂಡು ಜನರಲ್ ಕಾರ್ಯಪ್ಪನವರು ಬಾರ್ಡರ್ನಲ್ಲಿ ನಿಂತ್ಕೊಂಡು ಆ ಸೈನ್ಯನಲ್ಲಿ ಕಾದು ಅದು ತೀವ್ರತೆ ಆಗಿ ಹೋಗ್ಕೊಂಡಿದೆ. ಪಾಕಿಸ್ತಾನ ಇವತ್ತಿನವರೆಗೂ ಆ ಸಮಸ್ಯೆ ಬಗೆಹರಿಸಿದೆ. ಆದರೆ ಜವಾಹರ್ಲಾಲ್ ನೆಹರೂರವರು ಮಹಾರಾಜರಿಗೆ ಏಟಾಗಿ ಬಂದಿದ್ದರಿಂದ ಯುವರಾಜರು ನೆಹರು ಸಹ ಏಟಾಗಿ ಬಂದಿದ್ದರಿಂದ ಆ ತೀರ್ಮಾನ ತಗೊಂಡಾಗ ಕೆಲವು ಮಾರ್ಜಿಗಳನ್ನು ಕೊಡಬೇಕಾಗಿ ಬಂತು, ಒತ್ತಾಯ ಬಂತು, ಪ್ರೆಷರ್ ಬಂತು. ಆ ಸಂದರ್ಭದಲ್ಲಿ ಅವರು ಸ್ಪೆಷಲ್ ಸ್ಟೇಟಸನ್ನು ಒಪ್ಪಿಕೊಂಡು ಕಾಶ್ಮೀರ ಅವತ್ತು ಕಾಶ್ಮೀರ ಉಳಿಸಿಕೊಂಡು ಹೋಗಿದೆ. ಅವತ್ತು ತಪ್ಪೇ ಆಗಿದೆ. ಇವರು ಕಾಶ್ಮೀರದ 370 ಕಲಮ ಪ್ರಕಾರ ನೀವು ತಗೊಳ್ಬೇಕು. BJPಗೆ ಯಾವ ಕ್ರೆಡಿಟ್ ಸಿಗ್ತಾರೆ. ಇನ್ನೊಂದು ಅಂಶ ಆ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಆಸೇತು ಹಿಮಾಚಲ ಅಂತ ಏನಾದರೂ ಭೂಮಿ ಉಳಿದಿದ್ದೆ ನಮ್ಮ ದೇಶಕ್ಕೆ, ಅದಕ್ಕೆ ಜನರಲ್ ಕಾರ್ಯತ್ನವರ ಕಾರಣ. ಅವತ್ತು ಅದನ್ನು ಉಳಿಸ್ಕೊಂಡು ಜನರಲ್ ಇವರಿಗೆ ಅಡ್ವೈಸ್ ಮಾಡಿ. ಇನ್ನೊಂದು ಕಾಲ ಇಂಡಿಯಾ ಜೊತೆಗೆ ಅನೇಕ ರಾಜ್ಯಗಳು ದೇಶಗಳು ಸ್ವತಂತ್ರ ಆದವು ಬ್ರಿಟಿಷ್ ಕೈಯಲ್ಲಿ. ಬಹುತೇಕ ಎಲ್ಲ ರಾಷ್ಟ್ರಗಳಲ್ಲಿ ಮಿಲಿಟರಿ ಆಡಳಿತ ಬಂದಿದೆ. ಪಾಕಿಸ್ತಾನದಿಂದ ಪ್ರಾರಂಭಗೊಂಡು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಮಿಲಿಟರಿ ಆಡಳಿತ. ಭಾರತದಲ್ಲಿ ಮಿಲಿಟರಿ ಆಡಳಿತ ಬರಲಿಲ್ಲ. ಯಾಕೆಂದರೆ ಜವಾಹರ್ಲಾಲ್ ನೆಹರು ಅವರ ಕರ್ತೃತ್ವ ಶಕ್ತಿ ಅವರೇನೇ ಮಾಡಿದ್ರು. ಇಂಡಿಯನ್ ಮಿಲಿಟರಿನ 3 ಭಾಗ ಈಕ್ವಲ್ ಪವರ್ಸ್ ಕೊಟ್ಟು 3 ತಗೊಂಡು ಸರ್ವೋಚ್ಚ ಬಗೆಯಾಗಿ ರಾಷ್ಟ್ರಪತಿಗಳಿಗೆ ಅಧಿಕಾರ. ಹಾಗಾಗಿ 3 ಜನ ಈಕ್ವಲ್ ಸ್ಟೇಟಸ್ನಲ್ಲಿ ಅವರಿಗೆ ಅವಕಾಶ. ಈ 2 ಅಂಶಗಳನ್ನು ನಾವು ಜನರಲ್ ಕಾರ್ಯಪ್ಪನವರು ಸಭೆಯಲ್ಲಿ ಅವರಿಗೆ ಸನ್ಮಾನ ಮಾಡಬೇಕಾದ್ರೆ ಅವರೇ ಎದ್ದು ನಿಂತು ನಮಸ್ಕಾರ ಮಾಡಿ ಸ್ವಾಗತಿಸಿದ್ರು. ನೀವು ಹೇಳಿದ್ದು ಸತ್ಯ. ಇವು ಕೆಲವು ವಿಷಯಗಳು ನಾವು ತಿಳ್ಕೊಂಡಿರಬೇಕು ಅನ್ನೋ ದೃಷ್ಟಿ ನಾನು BJPಗೆ ಉತ್ತರ ಕೊಡಲಿಕ್ಕೆ ಕಾಶ್ಮೀರ ನೆಹರು ಮಾಡಿದ್ದು ತಪ್ಪು ಮಾಡಿದ್ದು ಸ್ವೀಕರಿಸಿದ್ರು. ಅದಾದಮೇಲೆ ನಾನು ಉಳಿಸ್ಕೊಳ್ಬೇಕಾಗಿ ಬಂತು ಕಾಶ್ಮೀರ. ಅವತ್ತು ಉಳಿಸಿಕೊಂಡಿದ್ದರಿಂದ ಇವತ್ತು ಕಾಶ್ಮೀರ ನಾವು ಸಾಧಿಸಿದ್ದೀವಿ. 370 ಮಾಡಿ ಹಾಗೂ ಇನ್ನೂ ಬಗೆಹರಿದಿಲ್ಲ. ಟೆರರಿಸಮ್ ಹೋಗಿಲ್ಲ, ಎಲ್ಲ ಶಾಂತಿ ಬಂದಿಲ್ಲ, ಇನ್ನೂ ನಡೀತಾನೆ ಇದ್ದಾರೆ. ಸ್ನೇಹಿತರೆ, ಜವಾಹರ್ಲಾಲ್ ನೆಹರು ಆಧುನಿಕ ಭಾರತವನ್ನು ಕಟ್ಟಿದರು. ಪಟೇಲ್ ಎಲ್ಲ ಹೇಳಿದ್ವಿ. 2-3 ವರ್ಷ ಇಷ್ಟು ಸಾಕು ಅಂತ ಕಾಣ್ತದೆ. ಕಾಂಗ್ರೆಸ್ಸಿನ ಜವಾಬ್ದಾರಿ ಜಾಸ್ತಿ. ನಾವು ವಿಷಯಗಳನ್ನು ತಿಳ್ಕೊಂಡು ಅವ್ರು ಸರಿಯಾಗಿ ಉತ್ತರ ಕೊಡಬೇಕಾಗ್ತದೆ. ಅವ್ರು ಜಾಸ್ತಿ ಮಾತಾಡ್ತಿದ್ದಾರೆ, ನಮಗೆ ಜವಾಬು ಹೋಗ್ತಾ ಇಲ್ಲ. ಆ ದಿಸೆಯಲ್ಲಿ ನಾವು ಸಮರ್ಥವಾಗಿ ಎದುರಿಸಬೇಕು. ನಮಸ್ಕಾರ. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಸದಸ್ಯರು, ಮಾಜಿ ಕೇಂದ್ರ ಮಂತ್ರಿಗಳಾದ ಸನ್ಮಾನ್ಯ KH ಮುನಿಯಪ್ಪ ಅವರು ನಮ್ಮ ವಿಚಾರಗಳನ್ನು ವ್ಯಕ್ತಪಡಿಸ್ತಾರೆ. ಈ ಸಭೆಗೆ ಸನ್ಮಾನ್ಯ PL ಶಂಕರ್ ಸಾಹೇಬ್ ಬಂದಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಬಯಸ್ತಾರೆ. ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರೇ, ವಿರೋಧ ಪಕ್ಷದ ನಾಯಕರೇ, ಹಿರಿಯರಂತ ಖರ್ಗೆಜಿಯವರೇ, ಹರಿಪ್ರಸಾದ್, ಸಲೀಂ ಅಹಮದ್ ಅವರೇ, ಯಾರ ಹೆಸರು ಬೇಡ, ಹಿಮ್ಮಂತಪ್ಪನವರೇ, ಸುಬ್ರಹ್ಮಣ್ಯವರೇ, ಹನುಮಂತಯ್ಯನವರೇ, ವೇದಿಕೆ ಮೇಲೆ ಉಪಸ್ಥಿತಿಯಲ್ಲಿ ಮುಖ್ಯಸ್ಥರೇ, ಕಾಂಗ್ರೆಸ್ಸಿನ ಬಂಧುಗಳೇ, ಮಾಧ್ಯಮ ಮಿತ್ರರು, ಸ್ವಾತಂತ್ರ್ಯ ಪೂರ್ವದ ಹೋರಾಟ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಗಾಂಧೀಜಿಯವರ ಜೊತೆಯಲ್ಲಿ ಸೇರಿ ಸಂಪೂರ್ಣವಾಗಿ ಅವರ ಆದೇಶವನ್ನು ಪಾಲನೆ ಮಾಡೋದ್ರ ಮುಖಾಂತರ ಅಷ್ಟೇ ಹೋರಾಟಕ್ಕೆ ಒಬ್ಬ ದೊಡ್ಡ ಶ್ರೀಮಂತ ಅನುಕೂಲಸ್ಥರಾಗಿ ದೇಶದ ಸಮಾನತೆಗೆ, ಸಾಮಾಜಿಕ ಬದ್ಧತೆಗೆ
ಈ ದೇಶದ ಸ್ವತಂತ್ರಕ್ಕೆ ಹೋರಾಟ ಮಾಡಿದವರು ಅತ್ಯಂತ ಶ್ರೇಷ್ಠರಾದರು. ಸಾಮಾಜಿಕ ಸಮಾನತೆಯನ್ನು ಹೆಂಗೆ ಕಾಣ್ಬೋದು ಅಂದ್ರೆ, ಅವರು ಪ್ರಧಾನಮಂತ್ರಿ ಆದಮೇಲೆ ಸಂವಿಧಾನವನ್ನು ರಚನೆ ಮಾಡಬೇಕು ಅಂತ ಹೇಳಿದಾಗ ಮಹಾತ್ಮ ಗಾಂಧೀಜಿಯವರನ್ನ ವಿಚಾರ ಮಾಡ್ತಾರೆ. ಆಗ ಕಲ್ಕತ್ತಾ ಮತ್ತು ಬಾಂಬೆನಲ್ಲಿ ದೊಡ್ಡ ದೊಡ್ಡ ಬ್ಯಾರಿಸ್ಟರ್ಸ್ ಬಾರಿನಲ್ಲಿ ಲಾ ಮಾಡಿ ಮೇಧಾವಿಗಳಿದ್ದಂಥ ಕಾಲದಲ್ಲಿ ಕೂಡ ಈ ಭಾರತ ದೇಶಕ್ಕೆ ಸಂವಿಧಾನವನ್ನು ಕೊಡಲಿಕ್ಕೆ ಹೇಗೆ ಎಂಥವ್ರು ಇರಬೇಕು ಅನ್ನೋ ವಿಷಯದಲ್ಲಿ ಸ್ವಲ್ಪ ಮಟ್ಟಿಗೆ ಸರೋಜಿನಿ ನಾಯ್ಡು, ಪ್ರೊಫೆಸರ್ ರಂಗ ಅವರು ಮಹಾತ್ಮ ಗಾಂಧೀಜಿಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ಗಾಂಧೀಜಿಯವರನ್ನ ಕೇಳಿದಂಥ ಕಾಲದಲ್ಲಿ ಗಾಂಧೀಜಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೇಶಕ್ಕೆ ತುಳಿತಕ್ಕೆ ಸಿಕ್ಕಿರುವ ಸಮಾಜಗಳ ಅಭಿವೃದ್ಧಿಗೆ ಹೋರಾಟ ಮಾಡಿ ಸಮಾನತೆಯನ್ನು ಕಾಣಬೇಕು ಅನ್ನೋ ಒಂದು ಚೇತನ ಇವರಿಗೆ ಜವಾಬ್ದಾರಿ ಕೊಡುವುದರಿಂದ ಸಂವಿಧಾನ ಬಹಳ ಉತ್ತಮವಾಗಿ ಆಗ್ಬಹುದು ಅಂತ ಸಲಹೆ ಕೊಟ್ಟಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಪಂಡಿತ್ ಜವಾಹರ್ಲಾಲ್ ನೆಹರು ಮಾಡ್ತಾರೆ. ಅಂದರೆ ಸಾಮಾಜಿಕ ಬದ್ಧತೆ ಎಷ್ಟು ಮಟ್ಟಿಗೆ ಗಾಂಧೀಜಿ ಮತ್ತು ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಗೆ ಇದ್ದು, ಅವರ ಪಾತ್ರ ಏನು, ಅಂಬೇಡ್ಕರ್ ಅವರು ಈ ಮಟ್ಟಕ್ಕೆ ಒಂದು ವ್ಯವಸ್ಥಿತವಾಗಿ ಅವರನ್ನ ತರಬೇಕಾದ್ರೆ ಅವರ ಪಾತ್ರ ಎಷ್ಟು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ಪುಸ್ತಕಗಳಲ್ಲಿ ಓದ್ತೀವಿ, ಪಬ್ಲಿಕ್ ಅಂಡರ್ಸ್ಟ್ಯಾಂಡಿಂಗ್ಸ್ ಆರ್ ದಿ ಮಾಡರ್ನ್ ಟೆಂಪಲ್ಸ್ ಆಫ್ ಇಂಡಿಯಾ. ಬಹುತೇಕ ಜನಜೀವನ ಮಾಡಬೇಕಾದ್ರೆ ವಿದ್ಯಾವಂತರು ಬದುಕನ್ನು ಹಸನು ಮಾಡ್ಕೊಳ್ಬೇಕಾದ್ರೆ ಬೇರೊಂದು ದಾರಿ. ಯಾವ ದೇಶದಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗಿದೆ, ಕೈಗಾರಿಕೆ ಕ್ರಾಂತಿ ಆಗಿದೆ, ಜರ್ಮನ್, ಜಪಾನ್ ನಾವು ಉಲ್ಲೇಖ ಮಾಡ್ತಾರೆ. ಇವತ್ತು ಕೂಡ ಬಹಳ ಬಲಿಷ್ಠವಾದಂಥ ರಾಷ್ಟ್ರಗಳಲ್ಲಿ ಬೆಳೆದು ನಿಂತಿವೆ. ಅವು ಕೇವಲ ಕರ್ನಾಟಕದಷ್ಟೇ ಇಲ್ಲ. ಅಂತಹ ರಾಷ್ಟ್ರಗಳು ಒಂದನೇ ಮಹಾಯುದ್ಧ, ಎರಡನೇ ಮಹಾಯುದ್ಧದ ಮಧ್ಯದಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂದ್ರೆ ಅವರ ಕೈಗಾರಿಕೆಯನ್ನು ಎಷ್ಟು ಮಟ್ಟಕ್ಕೆ ತಗೊಂಡು ಹೋದ್ರೆ ಜಗತ್ತಿನಲ್ಲಿ ಅತಿ ಶ್ರೇಷ್ಠವಾದಂಥ ಮ್ಯಾನುಫ್ಯಾಕ್ಚರರ್ಸ್ ಆಗ. ಇದೆಲ್ಲ ಪಂಡಿತ್ ಜವಾಹರ್ಲಾಲ್ ನೆಹರು ಕೇವಲ 0.5%, 3% ಇರೋ ವ್ಯವಸಾಯ ಮಾಡೋ ನಾರ್ವೆ ಕಂಟ್ರಿ ಭಾರತ ದೇಶದಲ್ಲೆಲ್ಲ ಜಗತ್ತಿನಲ್ಲೇ ಮೊಟ್ಟ ಮೊದಲ ಪರ್ ಕ್ಯಾಪಿಟಾ ಇನ್ಕಮ್ ನಂಬರ್ 1 ಇದೆ. ಅಮೆರಿಕ ಇಲ್ಲ, ಜಪಾನ್ ಇಲ್ಲ. ಆದರೆ ನಮ್ಮ ಭೂಮಿ, ನಮ್ಮ ದೇಶ ವ್ಯವಸಾಯಕ್ಕೆ ಸಂಬಂಧಪಟ್ಟಿದ್ದು 175-80% ವ್ಯವಸಾಯ ಮಾಡಿ. ಪಂಡಿತ್ ಜವಾಹರ್ಲಾಲ್ ಅವರ ವಿಷನ್ ಡಿಸ್ಕವರಿ ಆಫ್ ಇಂಡಿಯಾ ಜೀವನದಲ್ಲಿ ಬಹಳಷ್ಟು ವರ್ಷಗಳು ಜೈಲಲ್ಲಿ ಕಳೆದಾಗ ಆ ಪುಸ್ತಕವನ್ನು ಬರೀತಾರೆ. ಆ ಪುಸ್ತಕಗಳನ್ನ ಕಾಂಗ್ರೆಸ್ಸಿನ ಜಿಲ್ಲಾಧ್ಯಕ್ಷರು ಕಳಿಸಬೇಕು, ಅಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರು ಸ್ವಲ್ಪ ಹೋದ್ RSS ಉತ್ತರ ಹೇಳೋದಕ್ಕೆ ನಮ್ಮ ಹತ್ರ ಸಾಕಷ್ಟು ಭಂಡಾರ ಇದೆ. ಒಂದು ಉಲ್ಲೇಖ ಮಾಡಿ ಹನುಮಂತ, ಇದನ್ನ ಎಷ್ಟು ಸವಿಸ್ತಾರವಾಗಿ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ಅದು ನಮ್ಮಟ್ಟಲ್ಲೇ ನಿಂತೋಯ್ತು. ಪಂಡಿತ್ ಜವಾಹರ್ಲಾಲ್ ನೆಹರು, ವಲ್ಲಭಾಯ್ ಪಟೇಲ್ ಇಬ್ಬರು ಕೂಡ ಜಮ್ಮು ಕಾಶ್ಮೀರ ವಿಷಯದಲ್ಲಿ ತೀರ್ಮಾನ ತೆಗೆದುಕೊಳ್ಳಕ್ಕೆ ಅನಿವಾರ್ಯವಾಗಿ ಅವರನ್ನ ರಕ್ಷಣೆ ಮಾಡ್ಕೊಳಕ್ಕೆ ಅವ್ರು ವಾಪಸ್ ಬಂದರು. ಅವರು ಸ್ವತಂತ್ರವಾಗಿರುವಂತ ಹರ್ಸಿಂಗ್ ಅವರಾಗ್ಲಿ, ಶೇಖ್ ಅಬ್ದುಲ್ಲಾ ಅವರಾಗ್ಲಿ ಯಾವತ್ತೂ ಕೂಡ ಭಾರತ ದೇಶಕ್ಕೆ ಬರಬೇಕು ಅಂತ ಇರಲಿಲ್ಲ. ಅವರ ಕಷ್ಟ ಒದಗಿ ಬಂದಾಗ ಅವ್ರದ್ದೊಂದು ರಕ್ಷಣೆ ತೆಗೆದುಕೊಂಡು ನಮ್ಮ ಜೊತೆ ಸೇರಿದ್ರು. ಆದರೆ ಅವತ್ತು ಆ ಸಂದರ್ಭಕ್ಕೆ ಸರಿಯಾಗಿ ಅವರಿಗೆ ಒಂದು ಸ್ಪೆಷಲ್ ಸ್ಟೇಟಸ್ ಕೊಟ್ಟು ಅದನ್ನ ಬೇರೆ ತರ ವಿಶ್ಲೇಷಣೆ ಮಾಡ್ತಾರಲ್ಲ, ಅದನ್ನ ಹೋಗ್ಲಿ. ಎಷ್ಟು ಜನ ಇವರು ಬ್ರಿಟಿಷ್ ಹತ್ರ ಜವಾನರಾಗಿ ಕ್ಲರ್ಕ್ಗಳಾಗಿ ಕೆಲಸ ಮಾಡ್ತಿದ್ರು, ಯಾರು ಕೂಡ ವಿರುದ್ಧವಾಗಿ ಹೋರಾಟ ಮಾಡಿ ಜೈಲಿಗೆ ಹೋಗಿಲ್ಲ. ಎಷ್ಟು ಜನ ರೈತರು, ಎಷ್ಟು ಜನ ಕಾರ್ಮಿಕರು, ಎಷ್ಟು ಜನ ಸ್ವಾತಂತ್ರ್ಯ ಹೋರಾಟ ಮಾಡಿ ಪ್ರಾಣ ಬಲಿದಾನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಸವಿಸ್ತಾರವಾಗಿ ಜನರಿಗೆ ತಿಳಿಸ್ಬೇಕಾಗ್ತದೆ. ಅದರಲ್ಲಿ ಗಾಂಧೀಜಿಯವರನ್ನು ಬಿಟ್ಟರೆ ವಲ್ಲಭಾಯ್ ಪಟೇಲ್ ಮತ್ತು ಪಂಡಿತ್ ಜವಾಹರ್ಲಾಲ್
ಮೌಲಾನಾ ಆಜಾದ್ ಅವರು, ಇವರೆಲ್ಲ ಬಹಳ ಮೊದಲನೇ ಶ್ರೇಣಿಯಲ್ಲಿದೆ. ಅವರಿಗೆ ಜಾತ್ಯತೀತ ಭಾವನೆ ಇತ್ತು. ಈ ಭಾರತ ಖಂಡದಲ್ಲಿ ಹಿಂದೂ, ಮುಸಲ್ಮಾನರು, ಕ್ರೈಸ್ತರು ಎಲ್ಲ ವರ್ಗದ ಜನರು ಕೂಡ ನೆಮ್ಮದಿಯಾಗಿ ಬರಬೇಕು ಅಂತ ಒಂದು ಸಾಮಾಜಿಕ ಬದ್ಧತೆಯಿಂದ ಈ ರಾಷ್ಟ್ರವನ್ನು ಕಟ್ಟಿದರು. ಆದ್ರೆ ಕಾಂಗ್ರೆಸ್ ಪಕ್ಷ ಇದನ್ನು ವಾಸ್ತವಾಂಶದಲ್ಲಿ ಹೇಳೋದ್ರಲ್ಲಿ ಸಾಕಷ್ಟು ಧೈರ್ಯವಾಗಿ ಗಂಭೀರವಾಗಿ ಹೇಳಕ್ಕಾಗ್ತಾ ಇದೆ. ಹರಿಪ್ರಸಾದ್ ಅವರು ಹೇಳಿದ್ರು, ಸ್ವಲ್ಪ ಹೊರಟಾಗಿ ಹೇಳಿದ್ರು. ಆದ್ರೂ ಕೂಡ ನಾವು ಧೈರ್ಯವಾಗಿ ಇವತ್ತೇನಂದ್ರೆ ಮತ್ತೆ ಸ್ವತಂತ್ರ ಉಳಿಸ್ಕೊಳ್ಳುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇವತ್ತು ಬಿಹಾರ್ ಚುನಾವಣೆ ನಿಮ್ಗೆ ಸತ್ಯ ಉಲ್ಲೇಖ ಆಗ್ತಾ ಇದೆ. ಕೋರ್ಟ್ನವ್ರು ಏನ್ ತೀರ್ಮಾನ ಮಾಡ್ತಾರೆ ಗೊತ್ತಿಲ್ಲ. 15ರಿಂದ 20 ಕ್ಷೇತ್ರಗಳಲ್ಲಿ ಮತ ಎಣಿಕೆಯಲ್ಲಿ ಮೋಸ ಮಾಡಿ ಬಿಜೆಪಿ ಸರ್ಕಾರ ಮಾಡಿದೆ ಅಂದ್ರೆ ಇನ್ನ ನಾವು ಪ್ರಜಾಪ್ರಭುತ್ವದಲ್ಲಿ ಉಳಿಯಲಿಕ್ಕೆ ಸಾಧ್ಯವಿದೆಯಾ ಇಲ್ಲ ಅನ್ನೋದನ್ನ ಪ್ರಶ್ನೆ ಮಾಡಬೇಕಾಗ್ತದೆ. ಮತ್ತೆ ಈ ಸ್ವಾತಂತ್ರ್ಯಕ್ಕೆ ಹೋರಾಟವನ್ನು ಮಾಡುವಂತ ಒಂದು ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾರೆ ಬಿಜೆಪಿಯವರು, RSS ನವರು. ಇದನ್ನ ಮೆಟ್ಟಿ ನಿಂತು ಕಾಂಗ್ರೆಸ್ ಕಾರ್ಯಕರ್ತರ ಕೆಲಸ ಮಾಡಿದಾಗ ಮಾತ್ರ ನಾವೆಲ್ಲ ಬದುಕಲಿಕ್ಕೆ ಆಗ್ತದೆ, ಈ ದೇಶಕ್ಕೆ ಶಾಂತಿ ಇರ್ತದೆ. ಅದಕ್ಕೆ ಇವತ್ತು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಒಂದು ಜನ್ಮದಿನದಂದು ನಮ್ಮನ್ನೆಲ್ಲ ಕರೆಸಿದ್ದಾರೆ ಅಧ್ಯಕ್ಷರು. ಮುಂದಿನ ಕಾರ್ಯಕ್ರಮಗಳು ಅಧ್ಯಕ್ಷರೇ ಪರ್ಕ್ಯುಲೇಟ್ ಆಗಬೇಕು. ಎಲ್ಲಿವರೆಗೂ ಬ್ಲಾಕ್ ಮತ್ತು ಬೂತ್ ಮಟ್ಟಕ್ಕೆ ನಮ್ಮ ಮರೆತು ಬಿಟ್ಟವರ ಸ್ವಾತಂತ್ರ್ಯದ ಇತಿಹಾಸವನ್ನು, ಸ್ವಾತಂತ್ರ್ಯ ಇತಿಹಾಸ, ಪ್ರಾಣ ಬಲಿದಾನವನ್ನ ಜನರ ಮಟ್ಟಕ್ಕೆ ತಿಳಿದು ಎದುರು ನಿಂತು ಅಲ್ಲಿ RSS ಮಾತಾಡಕ್ ಆಗೋದಿಲ್ವೋ ಅಲ್ಲಿವರೆಗೂ ನಾವು ಮತ್ತೆ ಕಾಂಗ್ರೆಸ್ ಅನ್ನು ವಾಪಸ್ ತರಕ್ಕಾಗಲ್ಲ. ಆ ಕೆಲಸವನ್ನು ಅಧ್ಯಕ್ಷರು ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರು ಮಾಡಬೇಕು ಅಂತೇಳಿ ನನ್ನ ಮಾತನ್ನು ಮುಗಿಸ್ತಾರೆ. ಜೈ ಹಿಂದ್. ರಾಷ್ಟ್ರ ನಾಯಕರು, ಮಾಜಿ ಲೋಕಸಭಾ ವಿರೋಧ ಪಕ್ಷ ನಾಯಕರು ಹಾಗೂ ಹಿರಿಯ ಮುಖಂಡರಾದ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ತಮ್ಮನ್ನು ಉದ್ದೇಶಿಸಿ ಮಾತು. ನೀವೆಲ್ಲ ಮಾಸ್ಕ್ ಹಾಕೊಂಡ್ರೆ ನಾ ಮಾಸ್ಕ್ ಹಾಕೊಂಡಿದ್ದೆ, ಇಲ್ಲದ್ರೆ ನಾವು ಮಾಸ್ಕ್ ಹಾಕೊಂಡೇ ಮಾತಾಡಬೇಕು. ದಟ್ ಈಸ್ ಕರೆಕ್ಟ್. ಹೌದಲ್ಲ? ಯಾಕಂದ್ರೆ ಅಕ್ಕಪಕ್ಕದವರು ಮಾಸ್ಕ್ ಹಾಕೊಂಡ್ರೆ ನಮ್ಗೆ ನಾವು ಸೇಫ್ ಅಲ್ಲ. ದಟ್ ಈಸ್ ದಿ ಅಡ್ವೈಸ್. ಬಟ್ ಡೋಂಟ್ ಫಾಲೋ ಅಡ್ವೈಸ್, ದಟ್ ಈಸ್ ಅ ಡಿಫರೆಂಟ್ ಥಿಂಗ್. ನನ್ನ ರಿಕ್ವೆಸ್ಟ್ ಏನಂದ್ರೆ, ನೀವೆಲ್ಲರೂ ಮಾಸ್ಕ್ ಹಾಕಿದ್ರೆ ನಾನು ತೆಗೆದು ಮಾತಾಡ್ಬೇಕು. ಇಲ್ಲ ನೀವೆಲ್ಲರೂ ಮಾಸ್ಕ್ ಇಟ್ಕೊಂಡ್ರೆ ಇಲ್ಲದೆ ಹೋದ್ರೆ ನಾನು ಮಾಸ್ಕ್ ಹಾಕೊಂಡು ಮಾತಾಡ್ಬೇಕು. ನನಗೆ ಸ್ಯಾನಿಟೈಸ್ ಮಾಡಿ ಕೊಟ್ಟಾರಂತ ತಿಳ್ಕೊಂಡಿದ್ದೀನಿ, ಅದಕ್ಕೆ ನಾನು ಗ್ಲೌಸ್ ಹಾಕ್ತೀನಿ. ಇದು ವರ್ಕ್ ಮಾಡೋಣ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಶಿವಕುಮಾರ್ ಜಿಯವರೇ, ಮಾಜಿ ಮುಖ್ಯಮಂತ್ರಿಗಳು ಮತ್ತು ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯಜಿಯವರೇ, ವರ್ಕಿಂಗ್ ಪ್ರೆಸಿಡೆಂಟ್ ಆದ ಸಲೀಂ ಅಹಮದ್ ಸಾಹೇಬ್ರೆ, ಹಿರಿಯ ಮುಖಂಡರಾದ ಶ್ರೀ ಮುನಿಯಪ್ಪನವರೇ, ಹನುಮಂತಪ್ಪನವರೇ, ಹರಿಪ್ರಸಾದ್ ಅವರೇ, ಪ್ರೊಫೆಸರ್ ಹುಮಂತನವರೇ ಹಾಗೂ ಇಂಜಿನಿಯರ್ನವರೇ ಮತ್ತು ಎಲ್ಲ MP ಚಂದ್ರಶೇಖರ್, ಸೌಂಡ್ ಬರಲಿಲ್ಲ ಯಾಕಂದ್ರೆ, ಅಂದ್ರೆ ಯಾವಾಗಲೂ ಸೌಂಡ್ ಬಂತು. ಚಂದ್ರಶೇಖರ್ ಅವರೇ ಹಾಗೂ ನಮ್ಮ ಉಗ್ರಪ್ಪನವರೇ, ಎಲ್ಲ ಪತ್ರಕರ್ತ ಮಿತ್ರರೇ, ಇವತ್ತು ಪಂಡಿತ್ ಜವಾಹರ್ಲಾಲ್ ನೆಹರೂಜಿಯವರ 131ನೇ ವರ್ಷದ ಜನ್ಮೋತ್ಸವವನ್ನು ನಾವು ಆಚರಿಸ್ತೇವೆ. ಬಹು ದಿವಸ, ಅನೇಕ ವರ್ಷದಿಂದ ಇದು ಚಿಲ್ಡ್ರನ್ಸ್ ಡೇ ಅಂತ ಹೇಳಿ ನಾವು ಸೆಲೆಬ್ರೇಟ್ ಮಾಡ್ತೇವೆ. ಆವಾಗ ಹಾಲಿಡೇನೂ ಕೊಡ್ತಿದ್ದೆ. ನಾನು ಮೊದಲೇ
76ರಲ್ಲಿ ಎಜುಕೇಶನ್ ಮಿನಿಸ್ಟರ್ ಆಗಿದ್ದಾಗ ಕಾರ್ಯಕ್ರಮವನ್ನು ಕೂಡ ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡಿ ನೆಹರೂಜಿ ಅವರ ವಿಚಾರಗಳನ್ನ ಮಕ್ಕಳಿಗೆ ತಿಳಿಸ್ತಕ್ಕಂಥದ್ದು ಮತ್ತು ಅವರ ತತ್ವಗಳು, ಅವರ ತ್ಯಾಗ ಬಲಿದಾನ, ಇದರ ಬಗ್ಗೆ ಇಡೀ ದೇಶದಲ್ಲೇ ಆಚರಣೆ ಮಾಡ್ತಾರೆ. ಆದರೆ ದುರ್ದೈವ, ಇವತ್ತು ಬಿಜೆಪಿ ಸರ್ಕಾರ ಬಂದ ಮೇಲೆ ವಿಶೇಷವಾಗಿ RSS ಬೆಂಬಲದಿಂದ ಮತ್ತು RSS ಐಡಿಯಾಲಜಿ ಮೇಲೆ ನಡೆದಂತ ಮೋದಿ ಅವರ ಸರ್ಕಾರ ನೆಹರೂಜಿ ಅವರ ಐಡಿಯಾಲಜಿನ ಸರ್ವನಾಶ ಮಾಡಬೇಕು, ನೆಹರು ಅವರ ಹೆಸರು ಎಷ್ಟು ಬೇಕು ಅಷ್ಟು ಕೆಡಿಸಬೇಕು, ನೆಹರೂಜಿ ಅವರ ಹೆಸರು ಭಾರತ ದೇಶದ ಯಾವುದೇ ನಾಗರಿಕರು ಮುಂದಿನ ಪೀಳಿಗೆ ನೆನಪಿಡಬಾರದು, ಯಾಕಂದ್ರೆ ಇದು ಅವರಿಗೆ ಹಾನಿಕಾರಕ RSS. ಅದಕ್ಕಾಗಿ ಇವತ್ತೊಬ್ರು ನಮ್ಮ ರಾಧಾಕೃಷ್ಣ ಅಂತೇಳಿ ಬಹುಶಃ ನಮ್ಮ ಪಕ್ಷದವರೆಲ್ಲ ಪ್ರೊಫೆಸರ್ ಅವರು ಒಂದು ಕೆಲವು ವಿಷಯಗಳನ್ನ ಅದರಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಸಂಸತ್ನಲ್ಲಿ ಹೇಗೆ ಇವತ್ತು ಅದನ್ನ ಮಿಸ್ಯೂಸ್ ಮಾಡಿಕೊಂಡು ನೆಹರೂಜಿ ಅವರ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡ್ತಕ್ಕಂಥದ್ದು, ನೆಹರೂಜಿ ಅವರ ಮೇಲೆ ಹೊಸ ಪೀಳಿಗೆಗೆ ತಪ್ಪ ತಿಳುವಳಿಕೆಗಳನ್ನ ಕೊಟ್ಟು ಹೇಳೋದು. ಅದು ನೀವು ಓದಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಯಾರು ಕಾಲೇಜ್ಗೆ ಹೋಗಿಲ್ಲ, ಬಾಂಬೆದಲ್ಲಿ ಇದ್ವಿ, ಆದರೆ ಕಾಲೇಜಿನಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಫ್ರೆಂಡ್ಸ್ ಆಗಿದ್ರು ಅಂತ ಹೇಳಿ ಹಾಕಿ ಯಾರು ಕಾಲೇಜ್ಗೆ ಹೋಗಿ ಜಿನ್ನಾ ತಮ್ಮ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಅವ್ರು ಈ ಕಡೆ ಬಂದಾಗ ನೆಹರೂಜಿ ಅವರು ಆ ಕಡೆ ಹೋಗಿ ಇಂಥವೆಲ್ಲ ಬರೆದು ಸುಳ್ಳನ್ನ ಇವತ್ತು ಮೀಡಿಯಾದಲ್ಲಿ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಎಲ್ಲಿವರೆಗೆ ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಅವರ ಐಡಿಯಾಲಜಿಯನ್ನ ನಾವು ಮುಗಿಸೋದಿಲ್ಲ ಅಥವಾ ಅದು ಸರ್ವನಾಶ ಮಾಡೋದಿಲ್ಲ, ಅಲ್ಲಿವರೆಗೆ ಈ ಒಂದು ತತ್ವಗಳು ಈಗಾಗಲೇ ಏನು ಅನೇಕ ಬುದ್ಧಿಜೀವಿಗಳ ಮನಸ್ಸಿನಲ್ಲಿ ಆಗಲಿ, ವಿದ್ಯಾವಂತರಲ್ಲಿ ಆಗಲಿ ಅಥವಾ ಸೈಂಟಿಸ್ಟ್ಗಳಲ್ಲಿ ಆಗಲಿ ಬಂದಿದೆ. ಇದನ್ನ ಸಂಪೂರ್ಣ ತೆಗೆದುಹಾಕ್ಬೇಕು ಅಂತಕ್ಕಂಥದ್ದೇ ಅವರು ಗುರಿಯಾಗಿದೆ. ಅದಕ್ಕೆ ಈಗ ಅವರು ವಿವೇಕಾನಂದ ಅವರ ಸ್ಟ್ಯಾಚ್ಯೂಗಳನ್ನ ಎಲ್ಲ ಕಡೆ ಕೂಡಿಸಲಿ, ನಮಗೂ ಸಂತೋಷ. ಅವರು ಒಂದು ದೇಶದ ಬಗ್ಗೆ ನಮ್ಮೊಬ್ಬ ಗ್ರೇಟ್ ಪ್ಯಾಟ್ರಿಯಾಟ್, ಅವ್ರ ಬಗ್ಗೆ ನಮ್ಗೆ ತುಂಬಾ ಗೌರವ ಇದೆ. ಇವತ್ತು ಸಮುದ್ರದ ಪಾಂಡಿಚೇರಿ ಇದರಲ್ಲಿ ಕೂಡ ಅವರು ದೊಡ್ಡ ಸ್ಟ್ಯಾಚ್ಯೂ ಇದೆ. ಕನ್ಯಾಕುಮಾರಿ ಸರ್, ಕನ್ಯಾಕುಮಾರಿ ಪಾಂಡಿಚೇರಿ ಡಿಸ್ಟ್ರಿಕ್ಟ್ ಬರಲ್ಲ, ತಮಿಳುನಾಡು. ಓ ನಮ್ಮ ವಸಂತ್ ಕುಮಾರ್ ಅದಕ್ಕೆ ಅಲ್ಲಿ ಮತ್ತು ಅನೇಕ ಕಡೆನೂ ಕೂಡ ಮಾಡಿದ್ದಾರೆ. ಬಹಳ ಸಂತೋಷ, ನಾವೆಲ್ಲರೂ ಸಂತೋಷ ಪಡ್ತೇವೆ. ಯಾಕಂದ್ರೆ ಅವ್ರ ವಿಚಾರಧಾರೆ ಅವ್ರು ಬೇರೆ ವಿಚಾರ. ಆದರೆ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಲ್ಲಿ ಜವಾಹರ್ಲಾಲ್ ನೆಹರು ಅವರ ಹೆಸರಿರ್ತಕ್ಕಂಥ ಸಂಸ್ಥೆಯಲ್ಲಿ ಅಲ್ಲಿ ಸ್ಟ್ಯಾಚ್ಯೂ ಅನ್ನ
ಮೋದಿಜಿಯವರು ಹೋಗಿ ಉದ್ಘಾಟನೆ ಮಾಡಿ ಬಂದರು, ಮಾಡಲಿ, ನಾನೇನು. ಆದರೆ ಜವಾಹರ್ಲಾಲ್ ನೆಹರು ಅವರ ತತ್ವಗಳೇನು, ಯಾವ ಉದ್ದೇಶಕ್ಕಾಗಿ JNU ಯೂನಿವರ್ಸಿಟಿ ಸ್ಥಾಪನೆ ಆಗಿದೆ, ಅದರ ಬಗ್ಗೆ ಒಂಚೂರು ಕೂಡ ಅವರು ಮಾತಾಡಿದ್ರು. ಮತ್ತು ಅವರು ಹೈಟ್ ಕ್ರಿಯೇಟ್ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಎಲ್ಲ ಕಡೆ ಈಗಾಗಲೇ ಹನುಮಂತಯ್ಯನವರು ಹೇಳಿದ್ದಾರೆ, ಮತ್ತೆ ನಾನು ಅದು ಹೇಳೋದಿಲ್ಲ, ಅಥವಾ ಹನುಮಂತಪ್ಪ ಅವರು ಹೇಳಿದ್ದಾರೆ. ಈ ವಿಶೇಷವಾಗಿ ಏನಂದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಅವರಿಗೆ, ವಲ್ಲಭಾಯ್ ಪಟೇಲ್ ಅವರಿಗೆ ಆಗ್ತಾ ಇರಲಿಲ್ಲ. ಅವರು ವಲ್ಲಭಾಯ್ ಪಟೇಲ್ ಅವರು ಸ್ವರ್ಗದಲ್ಲಿರೋರ ಮಾಡ್ಲಿ, ನಮ್ಗ ಸ್ವರ್ಗದಲ್ಲಿದ್ದವರು ತತ್ವಗಳನ್ನ ಉಳಿಸ್ಕೊಂಡು ಹೋದರೆ ಕಾಂಗ್ರೆಸ್ಗೆ ಉಳುಗಾಲಿದೆ. ಅದಕ್ಕಾಗಿ ಏನು ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಅವರು ಇವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಸ್ಥಾನವನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಅವರು ಪ್ರಚಾರ. ನಿಜ, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ವಯಸ್ಸಿಂದ ಚಿಕ್ಕವರಿದ್ರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಹಿರಿಯರಿದ್ರು. ಆದರೆ ಇಡೀ ದೇಶವನ್ನ ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಅವರಿಗೆ ಅಕ್ಸೆಪ್ಟ್ ಮಾಡಿದ್ರು, ಪ್ರಪಂಚನೂ ಕೂಡ ಅಕ್ಸೆಪ್ಟ್ ಮಾಡಿತ್ತು ಅವ್ರ ಲೀಡರ್ಶಿಪ್. ಅದೇ ರೀತಿಯಾಗಿ ಇಡೀ ಭಾರತ ದೇಶ ವಲ್ಲಭಾಯ್ ಪಟೇಲ್ ಅವರ ನೇತೃತ್ವಕ್ಕೆ ಅಕ್ಸೆಪ್ಟ್ ಮಾಡಿದ್ರು. ಇವರಿಬ್ರು ಈಗಾಗಲೇ ಅವರು ಹೇಳ್ದಂಗೆ ನಮ್ಮ ದೇಶದ ಕಾಂಗ್ರೆಸ್ ಪಕ್ಷದಷ್ಟೇ ಅಲ್ಲ, ದೇಶಕ್ಕೆ ಅವರು ಇಬ್ರು ಗಾಂಧೀಜಿಯವರ ಕಣ್ಣಾಗಿದ್ದರು ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಅದಕ್ಕೆ ನಾವು ಯಾವಾಗಲೂ ಒಂದು ವಿಶ್ಲೇಷಣೆ ಮಾಡುವಾಗ ಹೇಳುವಾಗ ನಿಮ್ಗೇನು ರೈಟ್ ಕಾಣಬೇಕು ಲೆಫ್ಟ್ ಕಾಣಬೇಕು ಅಂತಂದ್ರೆ ಒಂದು ಕಣ್ಣು ಹೋದ್ರೆ ಕೂಡ ತಾನೆ, ಒಂದು ಕಣ್ಣು ಇದ್ದವನೇ ಅಂತಾನೆ. ಹಾಗೆ ನಮ್ಗೆ ಇಬ್ರೂ ಬೇಕು. ಅವು ಇಬ್ಬರ ಬಗ್ಗೆನೂ ಕೂಡ ನಮ್ಗೆ ಅಷ್ಟೇ ಗೌರವವಿದೆ, ನಾವು ಅದನ್ನೇ ಮಾಡ್ಕೋತ ಬಂದೇವೆ. ಅದಕ್ಕಾಗಿ ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಅವರು ಅವರಿಗೆ ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಅಂತ ತೆಗೆದುಕೊಂಡು ಮಹತ್ವವಾದಂತಹ ಖಾತೆ ಹೋಮ್ ಮಿನಿಸ್ಟ್ರಿ ಕೊಟ್ಟು ಸುಮಾರು 600ಕ್ಕಿಂತಲೂ ಹೆಚ್ಚಿನ ಸಣ್ಣ ಪುಟ್ಟ ರಾಜರಿಗೆ ಬಂದ್ ಮಾಡತಕ್ಕಂಥ ಕೆಲಸ ಅವ್ರಿಗೆ ಕೊಟ್ಟರು. ನೆಹರೂಜಿ ಅವರು ಸರ್ದಾರ್ ಪಟೇಲ್ರು ಒಂದಿರದೆ ಹೋಗಿದ್ರೆ ಇದು ಆಗ್ತಿತ್ತ? ಅವರಿಬ್ರು ಒಂದಿದ್ರ ಅಂತೇಳಿ ಇದು ಯೂನಿಫಿಕೇಶನ್. ನಾವು ಸುಮ್ಮನೆ ಯಾಕೆ ನೆಹರೂಜಿ ಅವರಿಗೆ ಕಂಡೆಮ್ ಮಾಡಕ್ಕೆ RSS ದವರು ಇದನ್ನ ಎದ್ದು ಮತ್ತು ಇಷ್ಟು ಪ್ರೀತಿ ಇರ್ತಕ್ಕಂಥವ್ರು ಜವಾಹರ್ಲಾಲ್ ನೆಹರು ಅವ್ರದ್ದಾಗ್ಲಿ, ಜವಾಹರ್ಲಾಲ್ ನೆಹರು ಬಿಡಿ, ಅವರಿಗೆ ಮಹಾತ್ಮ ಗಾಂಧೀಜಿ ಅವರಾಗ್ಲಿ, ವಲ್ಲಭಾಯ್ ಪಟೇಲ್ ಅವ್ರ ಫೋಟೋ ಇವ್ರೇನು ಸ್ಥಾಪನೆ ಮಾಡಿದ್ರಲ್ಲ RSS, ಅವಾಗ ಏನಾದರೂ ಅದು ಇಟ್ಟು ಪೂಜೆ ಮಾಡಿದಾರ? 20 ವರ್ಷದ ಹಿಂದೆ ಕೂಡ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಫೋಟೋ ಅವ್ರು ಇರ್ತಿದ್ದಿಲ್ಲ, ಹೊರಗಡೆ ಹೇಳ್ತಿದ್ರು. ಸ್ವಾತಂತ್ರ್ಯ ಕಾಲದಲ್ಲೂ ಕೂಡ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲಿಲ್ಲ. ಸಾವರ್ಕರ್ ಅವರು ಜೈಲಿಗೆ ಹೋಗಿರ್ಬಹುದು, ನಾವು ಇಲ್ಲ ಅಂತ ಹೇಳಲ್ಲ. ಆದ್ರೆ ಜೈಲಿನಿಂದ ಬಂದ ಮೇಲೆ ಮಾಫಿನಾಮ ಕೊಟ್ಟು ಹೊರಗಡೆ ಬಂದಿದ್ದು. ಅವ್ರ ಮನೆಯವರು ಕೂಡ ನಮ್ಮ ಯಜಮಾನರಿಗೆ ಬಿಟ್ಬಿಡಿ ಅಂತ ಹೇಳಿ ಮಾಫಿನಾಮೆಗಳು ಬರೆದಿದ್ದು. ಅದು ಆದ್ಮೇಲೆ ಸ್ವಾತಂತ್ರ್ಯ ಚಳವಳಿ ಈ ಎಲ್ಲ ಮೂಮೆಂಟ್ಗಳಿಗೆ ವಿರುದ್ಧವಾಗಿ ಅವರು ನಡ್ಕೊಂಡು ಹಿಂದೂ ಮಹಾಸಭಾ ಕಟ್ಟಿ ಅಂತವರು ದೇಶಭಕ್ತರಾದ, ನಮ್ಮ ಚಳವಳಿಗೆ ಬೆಂಬಲ ಕೊಡದೇ ಇರ್ತಕ್ಕಂಥವ್ರು, ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೆ ಬೆಂಬಲ ಕೊಡದೇ ಇರ್ತಕ್ಕಂಥವ್ರು ಇವತ್ತು ಅವರು ದೊಡ್ಡ ದೇಶಭಕ್ತರು. ನಾವೇನೂ ಮಾಡಿಲ್ಲ. ಅವ್ರ ಹೆಸರು ಹೇಳಿ ಗೊತ್ತಾಗ್ಬೇಕಲ್ಲ. ಆಮೇಲೆ ನೀವು ವಲ್ಲಭಾಯ್ ಪಟೇಲ್ ಹೇಳಿದ್ದೀರಿ, ಆ ಸ್ವಾತಂತ್ರ್ಯಕ್ಕೆ ವಾಪಸ್ ಬಂದ್ರಲ್ಲ ಬರ್ಕೊಟ್ಟು ಅವ್ರ ಹೆಸರು ಹೇಳ್ಬೇಕು, ಗೊತ್ತಾಗಲ್ಲ ಅಂದ್ರೆ. ಸಾವರ್ಕರ್ ನಾ ಹೇಳೋದು ನೀವು ಕೇಳಲಿಲ್ಲ ಅಂದ್ರೆ ನಾನು TV ಸಾವರ್ಕರ್ ಅಂತ ಹೇಳ
ದಾಮೋದರ್ ಸಾವರ್ಕರ್ ಅವ್ರು ಅಂತ ಕರ್ಗಳೇನಿದ್ರಲ್ಲ ಅವರೆಲ್ಲರೂ ಬರೆದು ಕೊಟ್ಟು ಬಂದರು. ಗೋಳ್ವಾಲ್ಕರ್ ಇವರೆಲ್ಲರೂ ಬರ್ಕೊಟ್ಟು ಸರ್ಕಾರಿ ನೌಕರಿನಲ್ಲಿ ಸೇರ್ತೇವೆ ನೀವು. ಅವ್ರ ಜನರಿಗೆ ಅವ್ರು ಹೇಳಿದ್ರು ಮೀಟಿಂಗ್ ಮಾಡಿ ನಾಗ್ಪುರದಲ್ಲಿ ಮೀಟಿಂಗು, ಮಧ್ಯಪ್ರದೇಶದಲ್ಲಿ ಮೀಟಿಂಗು, ನಾಸಿಕ್ನಲ್ಲಿ ಮೀಟಿಂಗು, ಎಲ್ಲ ಕಡೆ ಮೀಟಿಂಗ್, ಪೂನಾದಲ್ಲಿ ಮೀಟಿಂಗು. ನೋಡಿ ನೀವು ಯಾರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಬೇಡಿ, ಸಾಧ್ಯ ಆದಷ್ಟು ಮಟ್ಟಿಗೆ ಸರ್ಕಾರಿ ನೌಕರಿಯಲ್ಲಿ ಸೇರಿ. ಹೆಗ್ಡೆವಾರ್ ಸ್ಥಾಪಕ. ಇದು ಸರ್ಕಾರಿ ನೌಕರಿಯಲ್ಲಿ ಸೇರಕ್ಕೆ, ಯಾಕಂದ್ರೆ ಹೆಗ್ಡೆವಾರ್ ಸಾಯ್ದ ಹೋಗಿದ್ರೆ ಗೋಳವಳಕ ಗುರುಜಿಯಲ್ಲಿ ಆಗ್ತಿದ್ದ. ಅದಕ್ಕಾಗಿ ಇವತ್ತು ನಾವಿದು ನೆನಪಿಡಬೇಕು. ಅವ್ರ ಫಿಲಾಸಫಿ ಏನಂದ್ರೆ ಸರ್ಕಾರಿ ನೌಕರಿಯಲ್ಲಿ ಸೇರಿ ಬದುಕಬೇಕು ಅನ್ನೋದಿತ್ತು ಹೊರತಾಗಿ ದೇಶಕ್ಕಾಗಿ ಸಾಯ್ಬೇಕು, ಮಡಿಬೇಕು ಮತ್ತು ಸ್ವಾತಂತ್ರ್ಯವನ್ನ ಪಡಿಬೇಕು ಅಂತಕ್ಕಂಥದ್ದಿರಲಿಲ್ಲ. ಅದಕ್ಕಾಗಿ ನಾವಿದು ನೆನಪಿನಾಗ ಇಟ್ಕೊಳ್ಳೋದು. ಒಂದು, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಎಂದೂ ಕೂಡ ಈ ನಮ್ಮ ಮೂಢನಂಬಿಕೆಗಳಿಗೆ ಅವ್ರ ಹತ್ರ ಜಾಗನೇ ಇರಲಿಲ್ಲ. ಶಿವಕುಮಾರ್ ಜಿ, ಮೂಢನಂಬಿಕೆಗಳಿಗೆ ಅವ್ರ ಹತ್ರ ಜಾಗನೇ ಇರಲಿಲ್ಲ. ಸೈಂಟಿಫಿಕ್ ಥಿಂಕಿಂಗ್. ಅದಕ್ಕಾಗಿ ಈ ದೇಶದ ಫ್ಲಾಗ್ ಮಾಡುವಾಗ ಅದರಲ್ಲಿ ಅಶೋಕ್ ಚಕ್ರ ಹಾಕಿದ್ರೆ ಹೊರತಾಗಿ ಬೇರೆ ಯಾವ ಸುದರ್ಶನ್ ಚಕ್ರ, ಆ ಚಕ್ರ ಬರಲಿಲ್ಲ. ಯಾಕೆ? ಈ ದೇಶದ ಐಕ್ಯತೆಯನ್ನ ಮಾಡಿದಂತ ಒಬ್ಬೇ ಒಬ್ಬ ರಾಜ ಸಮ್ರಾಟ್ ಅಶೋಕ್. ಇಲ್ಲಿಂದ ಇಡೀ ಭಾರತ ದೇಶವನ್ನ ಅಫ್ಘಾನಿಸ್ತಾನ ಹಿಡ್ಕೊಂಡು, ಕಂದಾರ್ ಹಿಡ್ಕೊಂಡು ಇವೆಲ್ಲನೂ ಸೇರಿಸ್ಕೊಂಡು ಇವೆಲ್ಲಕ್ಕೂ ಕೂಡ ಒಕ್ಕಟ್ಟು ಮಾಡಿದ್ದು ಇಡೀ ನಮ್ಮ ಭಾರತದ ಇತಿಹಾಸದಲ್ಲಿ ಒಬ್ಬನೇ ಒಬ್ಬ ರಾಜ ಅಂದ್ರೆ ಅಶೋಕ್. ಅದಕ್ಕಾಗಿ ಅಶೋಕನ ಎಲ್ಲ ಚಿಹ್ನೆಗಳೇನಿವೆ, ದುಡ್ಡಿನ ಮೇಲೆ ಇರ್ತಕ್ಕಂಥ 3 ಸಿಂಹ, ಅದು ನೋಡಿದ್ರು 4 ಸಿಂಹ, ಸಾರಿ 4 ಕಡೆ ಸಿಂಹ ಇರೋ ಚಿಹ್ನ, ಅಶೋಕ್ ಚಕ್ರ, ಧಮ್ಮ ಚಕ್ರ, ಇವೆಲ್ಲರೂ ಕೂಡ ಬಹಳ ವಿಚಾರ ಮಾಡಿ ನೆಹರೂಜಿ ಅವರು ಆ ಕಾಲದಲ್ಲಿ ಮಾಡಿದ್ದಾರೆ. ಆ ಸೈಂಟಿಫಿಕ್ ವಿಚಾರ ನಾವು ಮುಂದೆ ತೆಗೆದುಕೊಂಡು ಹೋಗದೆ ಹೋದರೆ, ಆ ಐಡಿಯಾಲಜಿ ನಾವು ಬೆಂಬಲ ಕೊಡದೆ ಹೋದರೆ, ಕಮ್ ವಾಟ್ ಮೇ ವಿಲ್ ಫೈಟ್ ಅನ್ನೋದು ಬರಲಿಲ್ಲ ಅಂದ್ರೆ ಖಂಡಿತವಾಗಿ ಬಡವರಿಗೆ ಈ ದೇಶದಲ್ಲಿ ಭವಿಷ್ಯ ಇಲ್ಲ ಅನ್ನತಕ್ಕಂಥ ಮಾತನ್ನ. ಅವ್ರು ಯಾವ ಜಾತಿ ಬಡವರೇ ಇರಬಹುದು. ಇವತ್ತು ಡೆಮಾಕ್ರಸಿ ಅವ್ರು ಬೇಕಾದ್ರೆ ಆ ಕಾಲದಲ್ಲಿ ಇಷ್ಟು ಪಾಪ್ಯುಲರ್ ಇದ್ರು, ಯಾವ ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗವರ್ಮೆಂಟ್ ಬೇಕಂದ್ರೂ ಮಾಡಬಹುದಾಗಿತ್ತು. ಇಲ್ಲ ಹನುಮಂತಪ್ಪನವರೇ? ಸೊ ಅಷ್ಟು ಪವರ್ಫುಲ್ ಇದ್ರು, ಪಾಪ್ಯುಲರ್ ಇದ್ರು, ಅವ್ರಿಗೇನ್ ಬೇಕು ಅದನ್ನು ಮಾಡಬಹುದಾಗಿತ್ತು. ಆದರೆ ಪಾರ್ಲಿಮೆಂಟರಿ ಡೆಮಾಕ್ರಸಿ ಮೇಲೆ ಅವರ ನಂಬಿಕೆ ಇರಲಿಲ್ಲ. ಪಾರ್ಲಿಮೆಂಟರಿ ಡೆಮಾಕ್ರಸಿನೇ ತರಬೇಕು ಅಂತ ಅವ್ರ ಮನಸ್ಸಿನಲ್ಲಿತ್ತು. ರಷ್ಯಾ ಬಗ್ಗೆ, ಅವ್ರಿಗೆ ರಷ್ಯನ್ ರೆವಲ್ಯೂಷನ್ ಬಗ್ಗೆ ಬಹಳಷ್ಟು ಆಧಾರ ಇತ್ತು. ಆದರೂ ಕೂಡ ಅದು ಎಲ್ಲನ ಬದಿಗಿಟ್ಟು ಅವ್ರ ಏನು ಮೂಲಭೂತ ವಿಶ್ವಾಸ ಇತ್ತು ಪಾರ್ಲಿಮೆಂಟರಿ ಡೆಮಾಕ್ರಸಿ ಮೇಲೆ, ಅದನ್ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಡ್ರಾಫ್ಟ್ ಮಾಡಿಸಿ ಸಂವಿಧಾನವನ್ನು ತಯಾರು ಮಾಡಿದ್ರು. ಅದಕ್ಕೆ ಗಾಂಧೀಜಿಯವರು, ವಲ್ಲಭಭಾಯ್ ಪಟೇಲ್ರು ಮತ್ತು ಅನೇಕ ನಾಯಕರು ಕೂಡ ಬೆಂಬಲವನ್ನು ಕೊಟ್ಟರು. ಅದಕ್ಕಾಗಿ ಇವತ್ತು ಆ ಸಂವಿಧಾನವನ್ನು ಬಂದಿದೆ. ಆ ಸಂವಿಧಾನ ಮುಖಾಂತರನೇ RSSಗೆ ಅಂದ್ರೆ ಬಿಜೆಪಿಗೆ ಅಧಿಕಾರ ಸಿಕ್ಕಿದೆ, ಮೋದಿ ಅವರಿಗೆ ಅಧಿಕಾರ ಸಿಕ್ಕಿದೆ. ಈಗ ಅಧಿಕಾರ ಸಿಕ್ಕಿದೆ ಅಂತ ಹೇಳಿ ಅವರೆಲ್ಲರಿಗೂ ತುಳ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ನಮ್ಮ ಗುರಿ ಏನಿರಬೇಕು ಅಂದ್ರೆ, ಈ ತತ್ವದ ಪ್ರಚಾರಕ್ಕೋಸ್ಕರ ನಾವೆಲ್ಲ ಕಡೆ ನಮ್ಮ ಸರ್ವ ಪ್ರಯತ್ನವನ್ನ ಮಾಡಬೇಕು. ಇಲ್ಲರೆ ನಾವು ವಿತೌಟ್ ಐಡಿಯಾಲಜಿ ಏನು ಹೋದ್ರೆ ಯಾರು ಕೇಳಲ್ಲ. ಪಬ್ಲಿಕ್ ಸೆಕ್ಟರ್ ತಂದಿದ್ದು ಅವ್ರ ಕಾಲದಲ್ಲಿ. ಪಬ್ಲಿಕ್ ಸೆಕ್ಟರ್ ಯಾಕೆ ತಂದ್ರು?
ಆವಾಗ ಪ್ರೈವೇಟ್ ಸೆಕ್ಟರ್ನಲ್ಲಿ ಒಂದು ಕಾಸು ಹಾಕೋರು ಯಾರು ಇರಲಿಲ್ಲ, ಎಕ್ಸೆಪ್ಟ್ ಟಾಟಾ, ಬಿರ್ಲಾ, ಬಜಾಜ್ ಇಂಥವ್ರು ಏನು ಕೆಲವು ಜನ ಇದ್ರು. ಅವ್ರಿಗೆ ಬಿಟ್ರೆ ಬೇರೆ ಡಾಲ್ಮಿಯಾ ಬೇರೆ ಯಾರು ಇರಲಿಲ್ಲ. ಟೂರಿಸಂ ಪ್ರಮೋಷನ್ ಕೊಡಕ್ಕೆ ಒಂದು ಹೋಟೆಲ್ ಇರಲಿಲ್ಲ. ಇದು ಸೈನ್ಸ್ ಅಂಡ್ ಟೆಕ್ನಾಲಜಿ ಡೆವಲಪ್ಮೆಂಟ್ಗೆ ಯಾರು ಕೇಳೋರಿಲ್ಲ. ಇವೆಲ್ಲನೂ ಕೂಡ ಸ್ವಾತಂತ್ರ್ಯ ಸಿಕ್ಕ ಮೇಲೆ ನೆಹರೂಜಿ ಅವರು ತಂದು ಒಂದು ಇನ್ಫ್ರಾಸ್ಟ್ರಕ್ಚರ್ ತಯಾರು ಮಾಡಿ ದೇಶದಲ್ಲಿ ಪಬ್ಲಿಕ್ ಸೆಕ್ಟರ್ ಮಾಡಿದ್ರು, ಟೆಲಿಫೋನ್ ಬಂತು, ರಸ್ತೆಗಳು ಬಂದು, ಅನೇಕ ವಿಷಯಗಳು ಇವತ್ತು ಅವ್ರ ಕಾಲದಲ್ಲಿ ಪ್ರಾರಂಭ ಆದ್ರೂ ಇವ್ರಿಗೆ 70 ಸಾಲಿನ ಖ್ಯಾತಿ ಇದೇ ಹೇಳ್ಕೊತ ಹೋಗ್ತಾನೆ. 70 ವರ್ಷನಾಗ ಏನ್ ಮಾಡಿದ್ರು ಅವರು? 6 ವರ್ಷ ಅಧಿಕಾರದಲ್ಲಿ ಇವತ್ತು ಮೋದಿ ಅವರು ಇದ್ದು 13 ವರ್ಷ ಅಲ್ಲಿ ಮುಖ್ಯಮಂತ್ರಿ ಆಗಿ ಗುಜರಾತ್ನಲ್ಲಿದ್ರೆ ಆ ಅಬೋ ಪಾವರ್ಟಿ ಲೈನ್ ಮೇಲೆ ಇನ್ನ ಬರುವಲ್ಲ. ಫುಡ್ ನ್ಯೂಟ್ರಿಷನ್ ಅದೇನಂತಾರೆ, ಹ್ಯೂಮನ್ ಇಂಡೆಕ್ಸ್, ಹೆಲ್ತ್ ಇಂಡೆಕ್ಸ್, ಅದರಲ್ಲಿ ಇನ್ನೂ ಹಿಂದಿದ್ದ ಅವ್ರು ಹೇಳೋದು ಮಾತ್ರ ಬಿಡೋದಿಲ್ಲ. ಆದ್ರೆ RSS ಇವತ್ತು ಇದ್ರ ಬಗ್ಗೆ ಯಾಕೆ ಯೋಚನೆ ಮಾಡ, ಏನೇ ಮಾತು ಬಂದ್ರೆ ಸಮಾಜವನ್ನ ಹೇಗೆ ಹೊಡಿಬೇಕು, ಈ ಬಡವರಿಗೆ ಹೇಗೆ ಹೊಡಿಬೇಕು, ಹಿಂದೂ ಮುಸಲ್ಮಾನರಿಗೆ ಹೇಗೆ ಹೊಡಿಬೇಕು, ಏನು ಹೇಳಬೇಕು ಅದನ್ನೇ ಹೇಳ್ತಾರೆ. ಈ ದೇಶದಲ್ಲಿ ಅಸ್ಪೃಶ್ಯತೆ ಇದೆ, ತೆಗೆದುಹಾಕಕ್ಕೆ ಪ್ರಯತ್ನ ಮಾಡಿ RSS ದವರು. ಏನು ನೆಹರೂಜಿ ಅವರು ಪ್ರಯತ್ನ ಮಾಡಿದ್ರು, ಅಂಬೇಡ್ಕರ್ ಅವರು ಪ್ರಯತ್ನ ಮಾಡಿದ್ರು, ಗಾಂಧೀಜಿ ಅವರು ಪ್ರಯತ್ನ ಮಾಡಿದ್ರು. ನೀವೆಲ್ಲಿ? ನೀವು ಆ ಶೆಡ್ಯೂಲ್ ಕಾಸ್ಟ್ ಜನರನ್ನೇ ಒಡಿಸಿ ಆಳ್ಬೇಕು ಅಂತ, ಹಿಂದುಳಿದವ್ರನ್ನ ಒಡಿಸಿ ಆಳ್ಬೇಕು ಅಂತ, ಹಿಂದೂ ಮುಸಲ್ಮಾನ್ಗಳಿಗೆ ಜಗಳ ಹಚ್ಚಿ ಆಳ್ಬೇಕಂತ ಇಂಥ ನೀತಿ ಅವ್ರದ್ದಿದೆ. ಇದನ್ನ ನಾವು ಖಂಡಿಸಲೇಬೇಕು, ಇದಕ್ಕೆ ಹೋರಾಟ ಮಾಡಲೇಬೇಕು. ಮತ್ತು ಇದು ಎಲ್ಲಿವರೆಗೆ ಈ ಐಡಿಯಾಲಜಿ ಪುನಃ ನಮ್ಮ ಪಕ್ಷದಲ್ಲಿ ಬರೋದಿಲ್ಲ ಸೀರಿಯಸ್ಲಿ, ಅಲ್ಲಿವರೆಗೆ ನಮಗೆ ಭವಿಷ್ಯ ಇಲ್ಲ. ಅದು ಕಮ್ ವಾಟ್ ಮೇ. ಅದಕ್ಕಾಗಿ ನಾವೆಲ್ಲರೂ ಕೂಡ ಇದರ ಬಗ್ಗೆ ಒಂದಾಗಿ ಕೆಲಸ ಮಾಡತಕ್ಕಂಥದ್ದು ಅವಶ್ಯಕತೆ ಇದೆ. ಸುಮ್ಮನೆ ನಾವು ಅವ್ರ ಹೆಸರನ್ನ ಹೇಳ್ಬೋದು, ಫಸ್ಟ್ ಪ್ರೈಮ್ ಮಿನಿಸ್ಟರ್ ಇದ್ರು, ಅದು ಮಾಡಿದ್ರು. ಫಸ್ಟ್ ಪ್ರೈಮ್ ಮಿನಿಸ್ಟರ್ಗಿಂತಲೂ ಅವ್ರು ಮಾಡಿದ್ದು ಈ ದೇಶಕ್ಕೆ ಒಂದಿಡಕ್ಕೆ ಯಾವ ತತ್ವಗಳನ್ನ ಅವರು ಸ್ವೀಕಾರ ಮಾಡಿದ್ರು ಅದು ಬಹಳ ಮುಖ್ಯ. ಎಲ್ಲರನ್ನ ಅಲ್ಪಸಂಖ್ಯಾತರು ಹಿಡ್ಕೊಂಡು, ಬಡವರನ್ನ ಹಿಡ್ಕೊಂಡು, ರೈತರು ಫಸ್ಟ್ ಲ್ಯಾಂಡ್ ರಿಫಾರ್ಮ್ಸ್ ಬಿಲ್ ಇಂಟ್ರೊಡ್ಯೂಸ್ ಮಾಡಬೇಕು ಅಂತೇಳಿ ಅವರು ಲಾಹೋರ್ನಲ್ಲಿ ಘೋಷಣೆ ಮಾಡಿದ್ರು. ತರಬೇಕದು ಅಂದ್ರೆ ಅವ್ರ ವಿಚಾರಧಾರೆ ಏನಿದೆ ಅದರ ಬಗ್ಗೆ ನಾವು ಹೆಚ್ಚಿನ ಗಮನ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಇದೆ. ಅದಕ್ಕಾಗಿ ಇವತ್ತು ಇನ್ನೊಂದು ಮಾತು ಹನುಮಂತಪ್ಪನವ್ರು, ಈ ಪಟೇಲ್ರು, ಸರ್ದಾರ್ ಪಟೇಲ್ರು ಮತ್ತು ನೆಹರೂಜಿ ಅವರ ಬಗ್ಗೆ ಡಿಫರೆನ್ಸ್ ಆಫ್ ಒಪಿನಿಯನ್ ಇದೆ, ಅದನ್ನ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಇದು ಹೇಳಾಯ್ತು, ಇದು ಪಾರ್ಲಿಮೆಂಟ್ನಾಗ ನಾನು ಹೇಳಿನಿ, ನಮ್ಮ ಪಾರ್ಟಿಯವರು ಎಲ್ಲರೂ ಕೂಡ ಹೇಳಿದ್ದಾರೆ. ಮಹಾತ್ಮ ಗಾಂಧೀಜಿ ಅವರ ಹೇಳಿಕೆ ಮೇಲೆ ನೆಹರೂಜಿ ಅವರಿಗೆ ಅಕ್ಸೆಪ್ಟ್ ಮಾಡಿದ್ಯಾಕೆ ಅಂದ್ರೆ, ಒಂದು ಹೆಂಗಿದ್ದಾರೆ, ಎರಡನೇದು ಅವರು ಪ್ರಪಂಚ ತುಂಬಾ ಅವ್ರಿಗೆ ಪರಿಚಯ ಇದೆ, ಮೂರನೇದು ಎಲ್ಲರಿಗೆ ಕಟ್ಕೊಂಡು ಹೋಗ್ತಾರೆ. ಸರ್ದಾರ್ ಪಟೇಲ್ರು ಬಹಳ ಸ್ಟ್ರಾಂಗು, ಆರ್ಗನೈಸರು, ಬೆಸ್ಟ್. ಆದರೆ ಇವತ್ತಿನ ಆಧುನಿಕ ಪ್ರಪಂಚಕ್ಕೆ ಪಂಡಿತ್ ಜವಾಹರ್ಲಾಲ್ ನೆಹರು ಸೂಟೇಬಲ್ ಅಂತ ಹೇಳಿ ಗಾಂಧೀಜಿನೇ ಹೇಳಿದ್ದಾರೆ ಅಂತಕ್ಕಂಥ ಮಾತನ್ನ ನಾವು ಓಪನ್ಲಿ ಪಾರ್ಲಿಮೆಂಟ್ ನಲ್ಲೇ ಹೇಳಿದ್ವಿ. ಈಗ ಮತ್ತೆ ಹೇಳ್ಬೇಕು, ಆದ್ರೆ ನಮ್ಮವ್ರು ಮುಂದುವರಿಯೋದಿಲ್ಲಲ್ಲ, ಅದು ತೆಗೆದುಕೊಂಡು ಮುಂದಕ್ಕೆ ಹೋಗೋದಿಲ್ಲ, ಅದು ಕೇಳಿ ಅಲ್ಲಿಗೆ ಬಿಡ್ತಾರೆ. ಅವರು ಸುಳ್ಳು ಒಂದು, ಸೊಗಡು ಒಂದು, ಹಿಂದಿನೊಂದು, ಮುಂದಿನೊಂದು ಹಾಕಿ ಜನರೆಲ್ಲ ತಲೆ ಕೆಡಿಸ್ತಾರೆ. ನಾವೇ ಬಂದಿಟ್ಟು ಸರ್ ಅದೇನೋ ಪೇಪರ್ ಬಂದ ರಾಹುಲ್ ಗಾಂಧಿ ಬಗ್ಗೆ ಒಬಾಮ ಹಿಂಗೆ ಅನ್ನೋದು, ಅವ್ನು ಒಬಾಮ ಬರ್ಕೊಂಡಿದ್ದಾನೆ, ಅದ್ರ ಬಗ್ಗೆ ನಾವ್ಯಾಕೆ ತಲೆ ಕೆಡಿಸ್ಕೊಳ್ಬೇಕು. ಅದು ಅನೇಕ ಸಾರಿ ತಮ್ಮ ಆಟೋಬಯೋಗ್ರಫಿಗಳು ಬರೆಯುವಾಗ ಅಥವಾ ತಮ್ದು ಯಾವುದೋ ಎಸ್ಸೆ ಬರೆಯುವಾಗ ಬರ್ಕೊಳ್ತಾರೆ, ಸಂದರ್ಭದಾಗ ಉತ್ತರ ಕೊಡಕ್ ಬರ್ತದೆ. ಆದ್ರೆ
ಇದು ನಾವು ಹೇಳ್ಬೋದು. ಬಿಹಾರ್ನಾಗ ಹಂಗಾಯ್ತು, ಹೌದಪ್ಪ ಹಂಗಾಯ್ತು. ಯಾವಾಗಲೂ ಕೂಡ ಈಗ ಹರಿಪ್ರಸಾದ್ ಚೆನ್ನಾಗಿ ಗೊತ್ತು, ಯಾಕಂದ್ರೆ ಎಲ್ಲ ರಾಜ್ಯಗಳ ನಡೆ ನಾವು ಕೆಲವೇ ರಾಜ್ಯಗಳಿಗೆ ಹೋಗಿ ಬಂದಿದ್ವಿ. ಬಿಹಾರ್ನಾಗ ನಾವು ಅನೇಕ ಸೀಟ್ಗಳು ನಾವು ಬಿಜೆಪಿ ವಿರುದ್ಧ ಹೋರಾಟ ಮಾಡಿದೆವು. ನ್ಯಾಚುರಲಿ ನಾವು ಕಡಿಮೆ ಸೀಟ್ ಬಂದಿವಿ, ಇಲ್ಲಂತಿಲ್ಲ. ಆದ್ರೆ ವೋಟಿಂಗ್ ಪರ್ಸೆಂಟೇಜು ಘಟಬಂಧನ್ಗೆ ಇವತ್ತೇನು ಬಂದಿದೆ ಆ ವೋಟಿಂಗ್ ಪರ್ಸೆಂಟೇಜು ಅವರಿಗಿಲ್ಲ. ಇದು ಯಾರು ಮಾತಾಡೋದಿಲ್ಲ. ಅದಕ್ಕಾಗಿ ನಮಗೆ ಅವರಿಗೆ ಅಲ್ಲಿ ಬಿಹಾರ್ನಲ್ಲಿ ಸರ್ಕಾರ ಬರಬೇಕಾಗಿದ್ರೆ ವ್ಯತ್ಯಾಸತೆ ಎಷ್ಟು? ಕೇವಲ 13,000 ವೋಟ್, 12ರಿಂದ 13,000. ಆಯ್ತಪ್ಪ, 12ರಿಂದ 13,000 ಅಂದ್ರೆ ಏನು ಎಣಿಸ್ಕೊಂಡು ಬಂದವರು ಹೇಳಿದ್ರು. ಇದು ನಾನು ಫಿಗರ್ ಏನು ಕೊಟ್ಟಿದ್ದೀನಿ. ನಾ ಮನೋಜ್ ಕುಮಾರ್ ಅಂತ ಹೇಳಿ ಅವರ ಸ್ಪೋಕ್ಸ್ ಪರ್ಸನ್ ಇದ್ದಾನೆ, ಡಾಕ್ಟರ್ ಮನೋಜ್ ಕುಮಾರ್, ಪ್ರೊಫೆಸರ್ JNU ಯೂನಿವರ್ಸಿಟಿಯಲ್ಲಿ. ಅವನು ಬಹಳ ನನಗೂ ಪರಿಚಯ. ನಾನು ಅವ್ರಿಗೆ ಮಾತಾಡಿದೆ. ಯಾಕೆ ಇರಲಿ, ನಾ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ನಾವು ಧೈರ್ಯ ಬಿಡಬಾರ್ದು, ಧೈರ್ಯವಾಗಿ ಮುಂದೆ ಹೋಗ್ಬೇಕು ಮತ್ತು ಒಕ್ಕಟ್ಟಿಟ್ಕೊಡು. ನಮ್ಮಲ್ಲಿ ಏನಾಗಿದೆ ಅಂದ್ರೆ ಒಬ್ರು ಒಂದು ಹೇಳಿದ್ರೆ ಇನ್ನೊಬ್ರು ಒಂದು. ದಯವಿಟ್ಟು ನಾ ಕೈ ಜೋಡಿಸಿ ಎಲ್ಲರಿಗೂ ಕೇಳ್ಕೊಳ್ತೀನಿ, ಪಕ್ಷ ದೃಷ್ಟಿಯಿಂದ, ಈ ತತ್ವ ದೃಷ್ಟಿಯಿಂದ ಈ ತತ್ವಗಳು ನಮಗ್ ಬೇಕು. ಅವ್ರಿಗೇನಿಲ್ಲ, ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಅವರೇನಿಲ್ಲ, ಅವ್ರಿಗೇನು ಬೇಕಾಗಿಲ್ಲ. ಸೋನಿಯಾ ಗಾಂಧಿ ಅವ್ರಿಗೇನು ಬೇಕಾ? ಅವ್ರ ಪಾಪ ನಮ್ಮ ಕೈಲಾದಷ್ಟು ಪ್ರಯತ್ನ ಮಾಡಿ ಎಷ್ಟೇ ಕಷ್ಟ ಇದ್ರು ಕೂಡ ಸರ್ಕಾರ ಕೊಟ್ಟರು. ರಾಹುಲ್ ಗಾಂಧಿ ಅವರು ಕೂಡ ಪಾಪ ಅವ್ರ ಪ್ರೈಮ್ ಮಿನಿಸ್ಟರ್ ಆಗ ಅವಕಾಶ ಇತ್ತು, ಮಿನಿಸ್ಟರ್ ಆಗ ಅವಕಾಶ ಇತ್ತು, ಕೇಳದಂತ ಪೋರ್ಟ್ಫೋಲಿಯೋಗಳು ಸಿಗ್ತಕ್ಕಂಥದ್ದಿತ್ತು. ಆದರೂ ಕೂಡ ಅವರು ಪಕ್ಷದಗೋಸ್ಕರ ಎಲ್ಲಿ ನೀವು ಕರಿತೀವಿ, ಎಲ್ಲಿ ಆರ್ಗನೈಸ್ ಮಾಡ್ತೀವಿ ಬರ್ತಾರೆ. ಈಗ ಬೇರೆಯವರು ನಮಗೆ ಕಂಡೆಮ್ ಮಾಡೋ ಪ್ರಯತ್ನ ಯಾಕೆ ಮಾಡ್ತಾರೆ ಅಂದ್ರೆ, ಆ ಅಸೂಯೆ ಕೂಗ್ಬೇಕು, ವ್ಯತ್ಯಾಸಗಳು ಇರಬೇಕು ಇವ್ರ ಬಲ್ಲಿ, ಇವರು ಹಿಂಗೆ ಹೊಡೆದಾಡ್ಲಿ ಕಡ್ದಾಡ್ಲಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಲಿ ಅನ್ನತಕ್ಕಂಥ ದೃಷ್ಟಿಯಿಂದ ಅವ್ರು ಮಾಡ್ತಾರೆ. ಅದಕ್ಕೆ ನಾವು ಬಲಿ ಬೀಳಬಾರ್ದು. ನಾವೆಲ್ಲರೂ ಕೂಡ ಒಕ್ಕಟ್ಟಾಗಿ ಹೋಗಿ ಒಕ್ಕಟ್ಟಾಗಿ ಕೆಲಸ ಮಾಡ್ತಕ್ಕಂಥದ್ದು ಆಗಬೇಕು. ಅದಕ್ಕೆ ನಾನು ನಿಮ್ಗೆ ಹೆಚ್ಚು ಹೇಳತಕ್ಕಂಥ ಅವಶ್ಯಕತೆ ಇಲ್ಲ. ಮತ್ತು ಇನ್ನೂ ಅನೇಕ ಮುಖಂಡರು ಕೂಡ ಮಾತನಾಡೋರಿದ್ದಾರೆ. ಆದರೆ ನಿಮ್ಗೆ ಒಂದು ಮಾತನ್ನ ಹೇಳ್ತೀನಿ, ನೆಹರೂಜಿ ಅವ್ರದ ಎಷ್ಟು ಈಸ್ ಎ ಲಿಬರಲ್ ಇದ್ರು, ಹೃದಯ ವಿಶಾಲತೆ ಅಂತಾರಲ್ಲ, ಅದನ್ನು ಹೇಗಿತ್ತು ಅಂದರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಎಲೆಕ್ಟ್ ಆಗಿದ್ದು ಬೆಂಗಾಲ್ನಿಂದ. ಬೆಂಗಾಲ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ 1946ನಲ್ಲಿ ಎಲೆಕ್ಷನ್ ನಡೀತು. ಅದರೊಳಗೆ ಅವರು ಎಲೆಕ್ಟ್ ಆಗಿದ್ದು ಬೆಂಗಾಲ್ನಿಂದ. ಆದರೆ ಡಾಕ್ಟರ್ ಖಾನ್ ಏನು ಕಾನ್ಸ್ಟಿಟ್ಯೂಷನ್ ಆಗ್ತಾ ಇದ್ದು, ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿದು ಮೆಂಬರ್ಶಿಪ್ ಅದೆಲ್ಲ ಮಾಡ್ತಾ ಇದ್ರು. ಆವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಚ್ಛೆ, ತಾವು ಇಂಡಿಯಾದೊಳಗಿತ್ತು ಇಲ್ಲಿ ಮೆಂಬರ್ ಆಗಿ ಇಲ್ಲಿನ ಸಂವಿಧಾನದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥದ್ದು. ಆದರೆ ದುರ್ದೈವದಿಂದ ಅವರು ಎಲ್ಲಿಂದ ಬೆಂಗಾಲ್ನಿಂದ ಎಲೆಕ್ಟ್ ಆಗಿದ್ರು ಆ ಭಾಗ ಪಾಕಿಸ್ತಾನಕ್ಕೆ ಹೋಯ್ತು. ಅದೇ ಪಾಕಿಸ್ತಾನಕ್ಕೆ ಹೋಗ್ಬೇಕು. ಸೊ ಪಾಕಿಸ್ತಾನಕ್ಕೆ ಹೋದ ಮೇಲೆ ಇವ್ರ ಮೆಂಬರ್ಶಿಪ್ಪೇ ಹೋಯ್ತು. ಆ ಮೆಂಬರ್ಶಿಪ್ ಕೂಡ ಅವ್ರಿಗೆ ಸಿಕ್ಕಿತ್ತು ಡಾಕ್ಟರ್ ಜೋಗೇಂದ್ರನಾಥ್ ಮಂಡಲ್ ಅಂತ ಹೇಳಿ. ಅವರು ಬ್ಯಾರಿಸ್ಟರ್, ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಮುಖಂಡ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಫೌಂಡೇಶನ್ ಮಾಡಿ ಆ ಪಾರ್ಟಿ ಮುಖಂಡ. ಅವರು ಎಲೆಕ್ಟ್ ಅಲ್ಲಿ ಆಗಿದ್ರು. ಆ ಜಾಗವನ್ನ ಇಲ್ಲಿ ಅವರು ಬಾಂಬೆನಲ್ಲಿ ಸೋತ ಮೇಲೆ ತಿರುಗಿ ಅಲ್ಲಿ ಕೊಟ್ಟಿದ್ರು. ಅಲ್ಲಿ ಕೊಡೋದು ಅದು ಜಾಗನೂ ಹೋಯ್ತು 46ನೇ. ಕೊನೆಗೆ ಪುನಃ ಮಹಾರಾಷ್ಟ್ರದಿಂದನೇ ಅವ್ರು ಬಂದು ಎಲೆಕ್ಟ್ ಆಗಿ ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಬಂದರು. ಇದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಬಂದರು. ಮುಂದೆ ಅದು ಎಲ್ಲ ಇತಿಹಾಸ ನಿಮಗೆ ಗೊತ್ತಿದೆ. ಆದರೆ ಇನ್ನೊಂದು
ಸಂಗತಿ ಅಂದ್ರೆ ಯಾರು ಡಾಕ್ಟರ್ ಜೋಗೇಂದ್ರ ನಾಥ್ ಮಂಡಲ್ ಇವರಿಗೆ ತಮ್ಮ ಜಾಗವನ್ನು ವೆಕೇಟ್ ಮಾಡಿ ಕೊಟ್ಟಿದ್ರು, ಅವರು ಪಾಕಿಸ್ತಾನದಲ್ಲಿ ಎಲೆಕ್ಟ್ ಆಗಿ ಫಸ್ಟ್ ಲಾ ಮಿನಿಸ್ಟರ್ ಆದರು ಪಾಕಿಸ್ತಾನ. ಅವರು ಪಾಕಿಸ್ತಾನ ಲಾ ಮಿನಿಸ್ಟರ್ ಆಗಿ ಪಾಕಿಸ್ತಾನ ಸಂವಿಧಾನ ಅವ್ರು ಬರೆದ್ರು, ನಮ್ಮ ದೇಶದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ್ರು. ಅಂದ್ರೆ ಇಬ್ಬರು ಶೆಡ್ಯೂಲ್ ಕಾಸ್ಟ್ ಮುಖಂಡರು ಒಂದು ಪಾಕಿಸ್ತಾನ ಸಂವಿಧಾನ ಒಂದು. ಮುಂದೆ ಅವರು ಫ್ರಸ್ಟ್ರೇಟ್ ಆದರು, ಜೋಗೇಂದ್ರನಾಥ್ ಮಂಡಲ್ ಅವ್ರು ಬಿಟ್ಟು ಇಂಡಿಯಾಕ್ಕೆ ಬಂದ್ಬಿಟ್ರು. ನಾ ಯಾಕೆ ಈ ಮಾತುಗಳನ್ನು ಹೇಳ್ತೀನಂದ್ರೆ, ಎಂಥ ಒಂದು ವಿಶಾಲ ಹೃದಯ ಉಳ್ಳಂತ ವ್ಯಕ್ತಿ ಎಲ್ಲರಿಗೆ ತಗೊಂಡು ಹೋಗ್ಬೇಕು. ಜನಸಂಘದವರಿಗೂ ಕೂಡ ಅದರೊಳಗೆ ಇಂಡಸ್ಟ್ರಿ ಮಿನಿಸ್ಟರ್ ಮಾಡ್ಕೊಂಡಿದ್ರು. ಅವರ ಶ್ಯಾಮ ಪ್ರಸಾದ್ ಮುಖರ್ಜಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ದವ್ರು ಇರಲಿಲ್ಲ, ಅವರಿಗೆ ಕ್ಯಾಬಿನೆಟ್ನಲ್ಲಿ ತಗೊಂಡ್ರು. ಅರೆ ಇದು ದೇಶ ಕಟ್ಟಕ್ಕೆ ಎಲ್ಲರನ್ನ ತಗೊಂಡು ಹೋಗ್ಬೇಕು ಅನ್ನತಕ್ಕಂಥ ತಾಳ್ಮೆ ಶಕ್ತಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ನಾಯಕ. ಅವರಿಗೆ ನೀವು ಬಿಜೆಪಿಯವರು RSS ದವರು ಈ ರೀತಿಯಾಗಿ ನೋಡ್ತಾ ಇದ್ದೀರಲ್ಲ, ಇದು ನಾವೆಲ್ಲರಿಗೂ ಹೇಳ್ಬೇಕು. ಅವರು ದೇಶಕ್ಕೆ ನೋಡಿದ್ರೆ ಹೊರತಾಗಿ, ದೇಶ ಕಟ್ಟಕ್ಕೆ ನೋಡಿದ್ರೆ ಹೊರತಾಗಿ ಅವ್ರಿಗೆ ಇವ್ರಿಗೆ ಮುಗ್ಸಕ್ಕಿಲ್ಲ. ಈಗ ಇರ್ತಕ್ಕಂಥವ್ರು ಪ್ರೈಮ್ ಮಿನಿಸ್ಟರು, ಅವ್ರು ಬಿಜೆಪಿ ಪ್ರೆಸಿಡೆಂಟ್ರು, ಅವರೆಲ್ಲರೂ ಕಾಂಗ್ರೆಸ್ ಹೆಂಗೆ ಮುಗಿಸ್ಬೇಕು, ವಿರೋಧಿಗಳನ್ನ ಹೆಂಗೆ ಮುಗಿಸ್ಬೇಕು, ಬೇರೆ ಪಾರ್ಟಿಯವರಿಗೂ ಕೂಡ ಹ್ಯಾಕ್ ಮುಗಿಸ್ಬೇಕು ಅನ್ನೋದ್ರ ಕಡೆ ಅವರ ಹೆಚ್ಚಿನ ಗಮನ ಇದೆ. ಅದಕ್ಕಾಗಿ ನಾವು ಈ ತತ್ವದ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಮುಂದೋಗ್ಬೇಕು ಅಂತಕ್ಕಂಥ ಮಾತನ್ನ ಹೇಳಿ ಕ್ಷಮಿಸಬೇಕು. ನನ್ನ ಮಾತು ಸ್ವಲ್ಪ ಜಾಸ್ತಿ ಆಯ್ತೇನೋ ಅಂತ ಅನಿಸ್ತದೆ, ಲಂಬಿಸಿದೆ. ಅದಕ್ಕಾಗಿ ಇಲ್ಲಿಗೆ ನಾನು ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್. ಈ ಸಭೆಗೆ ಮಾಜಿ ಮಂತ್ರಿಗಳಾದ ಕೃಷ್ಣರಾಜ ಬೆಳೆಯವರು ಬಂದಿದ್ದಾರೆ, ಅವರ ಸ್ವಾಗತವನ್ನು ಬಯಸ್ತಾ, ಮಾಜಿ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು, ಹಿರಿಯ ಮುಖಂಡರಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ತಮ್ಮನ್ನು ಉದ್ದೇಶಿಸಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಕಿರಿಯ ಕಾಂಗ್ರೆಸ್ನ ನಾಯಕರಿಲ್ಲ, ಆತ್ಮೀಯ ಕಾಂಗ್ರೆಸ್ ಕಾರ್ಯಕರ್ತ ಬಂಧು ಭಗಿನಿಯರೇ, ಮಾಧ್ಯಮದ ಗೆಳೆಯರು, ಇವತ್ತು ದೇಶಾದ್ಯಂತ ಪಂಡಿತ್ ಜವಾಹರಲಾಲ್ ನೆಹರು ಅವರ ಜನ್ಮದಿನವನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೇವೆ. ಜವಾಹರಲಾಲ್ ನೆಹರೂರವರ ಜನ್ಮದಿನವನ್ನು ನೆಹರೂರವರ ಜನ್ಮದಿನ ಅಂತೇಳಿ ಆಚರಣೆ ಮಾಡಲ್ಲ. ನೆಹರೂರವರು ಮಕ್ಕಳ ಬಗ್ಗೆ ಅಪಾರವಾದಂಥ ಪ್ರೀತಿಯಿಂದ ಹೊಂದಿದ್ದರು. ಆ ಮಕ್ಕಳ ಮೇಲಿನ ಪ್ರೀತಿಯಿಂದ ನೆಹರೂರವರನ್ನ ಅವರೆಷ್ಟು ಮಟ್ಟಿಗೆ ಪ್ರೀತಿಸ್ತಿದ್ರು ಅಂತಂದ್ರೆ, ಇಡೀ ದೇಶ ಅವರನ್ನ ಚಾಚಾ ನೆಹರು ಅಂತ ಕರೀತಾ ಇದ್ರು. ಅದಕ್ಕಾಗಿ ಅವರ ಜನ್ಮದಿನವನ್ನ ನವೆಂಬರ್ 14 ಮಕ್ಕಳ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾರೆ. ಇವತ್ತು ಮಕ್ಕಳ ದಿನಾಚರಣೆ ಹಾಗೂ ನೆಹರು ಅವರ ಹುಟ್ಟು ದಿನ. ನೆಹರೂರವರು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದಂಥವರು. ಅವ್ರ ತಂದೆಯವರು ಕೂಡ ಕಾಂಗ್ರೆಸ್ನಲ್ಲಿದ್ದರು, ಮೋತಿಲಾಲ್ ನೆಹರು.
ನಾಗಪ್ಪ ಶ್ರೀಮಂತರು, ಅವ್ರ ಶಿಕ್ಷಣ ಇಂಗ್ಲೆಂಡ್ನಲ್ಲಿ ನಡೀತದೆ. ಹಾಗೆ ಉನ್ನತ ಶಿಕ್ಷಣವನ್ನ ಪಡ್ಕೊಂಡು ಭಾರತ ದೇಶಕ್ಕೆ ಬಂದ ಮೇಲೆ ಮಹಾತ್ಮ ಗಾಂಧೀಜಿಯವರಿಂದ ಪ್ರೇರಿತರಾಗ್ತಾರೆ. 1919 ಇಸ್ವಿನಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕ್ತಾರೆ. ಅಲ್ಲಿಂದ ಸುಮಾರು 1921 ಇಸ್ವಿಯಿಂದ 45 ಇಸ್ವಿವರೆಗೆ 9 ಬಾರಿ ಜೈಲಿಗೆ ಹೋಗ್ತಾರೆ. ಈಗಾಗಲೇ ಹರಿಪ್ರಸಾದ್ ಹೇಳೋಲ್ಲ, 3259 ದಿನಗಳು ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರು ಜೈಲಿನಲ್ಲಿ ಇರ್ತಾರೆ. ಇವತ್ತು RSSನವರು ಎಂದು ಜೈಲಿಗೆ ಹೋಗ್ತಿದ್ರು ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ. ನೆಹರೂರವರ ಹೆಸರನ್ನ ಮರೆಸಲಿಕ್ಕೆ ಜನರಿಂದ ಒಂದು ದುಸ್ಸಾಹಸವನ್ನ ಮಾಡ್ತಾ ಇದ್ದಾರೆ. ಇದನ್ನು ನಮ್ಮ ಕಾರ್ಯಕರ್ತರು ಅರ್ಥ ಮಾಡ್ತೀವಿ. ನೆಹರೂರವರ ಮೇಲೆ ಗೂಬೆ ಕೂಡಿಸ್ತಕ್ಕಂಥ, ಕೆಟ್ಟ ಅಭಿಪ್ರಾಯಗಳನ್ನು ಮೂಡಿಸ್ತಕ್ಕಂಥ, ಅವ್ರನ್ನ ಭಾರತದ ಜನ ಮರೆತುಬಿಡ್ಬೇಕು. ನೆಹರು ಕೊಡುಗೆ ಏನೂ ಇಲ್ಲ, ಅವ್ರ ಕಾಣಿಕೆ ಏನೂ ಇಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ಜನರ ಮುಂದೆ RSSನವರು ಬಿಂಬಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಭಾರತೀಯ ಜನತಾ ಪಕ್ಷದವರು, RSSನವರು. ಇದು ಆಗದ ರೀತಿ ನೋಡ್ಕೊಳ್ಬೇಕಾದದ್ದು ನಮ್ಮೆಲ್ಲರ ಜವಾಬ್ದಾರಿ. ಅವ್ರೇನು ಸುಳ್ಳು ಹೇಳ್ತಾರ, ಅಪಪ್ರಚಾರ ಮಾಡ್ತಾರೆ, ಅದನ್ನ ಸತ್ಯವನ್ನು ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ನಮ್ಮ ಕಾರ್ಯಕರ್ತರು ಮಾಡಬೇಕಾಗ್ತದೆ. ಗಾಂಧೀಜಿ, ನೆಹರು, ಪಟೇಲ್, ಆಜಾದ್, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಇವರೆಲ್ಲ ಅಪಾರವಾದಂಥ ಕೊಡುಗೆ ಸ್ವಾತಂತ್ರ್ಯ ಚಳುವಳಿನಲ್ಲಿ ಅವರು ಮಾಡದೇ ಹೋದ್ರೆ, ಹೋರಾಟ ಮಾಡದೇ ಹೋಗಿದ್ದಾರೆ, ನಾವಿವತ್ತು ಸ್ವತಂತ್ರರಾಗಿರ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಸ್ವಾರ್ಥಕ್ಕೋಸ್ಕರ ಮಾಡಿದ್ದಲ್ಲ ಅವರು ಸ್ವಾತಂತ್ರ್ಯ ಹೋರಾಟ. ಗಾಂಧೀಜಿ ಸ್ವಾರ್ಥಕ್ಕೋಸ್ಕರ, ನೆಹರು ಅವ್ರ ಸ್ವಾರ್ಥಕ್ಕೋಸ್ಕರ, ಪಟೇಲ್ ಅವ್ರ ಸ್ವಾರ್ಥಕ್ಕೋಸ್ಕರ, ಆಜಾದ್ ಅವ್ರ ಸ್ವಾರ್ಥಕ್ಕೋಸ್ಕರ ಮಾಡಿದ್ದಲ್ಲ. ಕಾಂಗ್ರೆಸ್ನಲ್ಲಿ 2 ಗುಂಪುಗಳಿದ್ದವು. ಸೌಮ್ಯವಾದಿಗಳು ಅಂತ ಒಂದು ಗುಂಪಿತ್ತು, ಇನ್ನು ಒಂದು ಗುಂಪು ಅಗ್ರೆಸಿವ್ ಆಗಿ ಸ್ವಾತಂತ್ರ್ಯ ಪಡ್ಕೋಬೇಕು ಅನ್ನೋದು ಇನ್ನೊಂದು ಗುಂಪಿತ್ತು. ನೆಹರು ಅವರು ಸೌಮ್ಯವಾದಿಗಳ ಗುಂಪಿಗೆ ಸೇರಿದಂಥವ್ರು. ಗಾಂಧೀಜಿ, ವಲ್ಲಭಾಯ್ ಪಟೇಲ್ ಇವರೆಲ್ಲ ಕೂಡ, ನೇತಾಜಿ ಸುಭಾಷ್ ಬೋಸ್ ಅವರೆಲ್ಲ ಬೇರೆ ಗುಂಪಿಗೆ ಸೇರಿದವರು. ನೆಹರೂರವರು ಉನ್ನತ ಶಿಕ್ಷಣ, ಶ್ರೀಮಂತ ಕುಟುಂಬದಿಂದ ಬಂದರೂ ಕೂಡ ಇಡೀ ಜೀವನವನ್ನ ಸ್ವಾತಂತ್ರ್ಯಕ್ಕೋಸ್ಕರ ಮುಡುಪಾಗಿರ್ತಾರೆ, ತ್ಯಾಗ ಮಾಡ್ತಾರೆ. ಇದನ್ನೆಲ್ಲ ಏನು ಹೇಳಲ್ಲ RSSನವರು, ಜನರಿಗೆ ಹೇಳಲ್ಲ. ಈಗಾಗಲೇ ಪ್ರಸ್ತಾಪ ಮಾಡಿದ್ರಲ್ಲ, ನೆಹರು ದೇಶಕ್ಕೆ ಏನು ಮಾಡದೆ ಹೋಗಿದ್ದಾರೆ. ಈ ಅಮೆರಿಕದಲ್ಲಿ ಒಂದು ನ್ಯೂಸ್ ಪೇಪರ್ ಯಾವುದಾದ್ರು
ನ್ಯೂಯಾರ್ಕ್ ಟೈಮ್ಸ್ ಅವ್ರು ಬರೀತಾರೆ, ಆಧುನಿಕ ಭಾರತದ ನಿರ್ಮಾತೃ ಅಂತ ಹೇಳಿ 1964ನೇ ಇಸ್ವಿನಲ್ಲಿ ಇವರು ನಿಧನರಾದಾಗ, ನೆಹರೂರವರು ನಿಧನರಾದಾಗ, ಆಧುನಿಕ ಭಾರತದ ನಿರ್ಮಾತೃ ಕಾಂಗ್ರೆಸ್ ಪತ್ರಿಕೆ ಬರೆದಲ್ಲ, ನ್ಯೂಯಾರ್ಕ್ ಟೈಮ್ಸ್ ಅವರು ಬರೆದದ್ದು. ದಿ ಎಕನಾಮಿಸ್ಟ್ ಅನ್ನೋ ಪತ್ರಿಕೆ ದಿ ವರ್ಲ್ಡ್ ಈಸ್ ವಿತೌಟ್ ನೆಹರು ಅಂತ ಬರೀತಾರೆ. ದಿ ವರ್ಲ್ಡ್ ಈಸ್ ವಿತೌಟ್ ನೆಹರು ಅಂತ. ದಿ ವರ್ಲ್ಡ್ ಫೋರಂ ಇದೆಯಲ್ಲ, ಆ ಫೋರಂನಲ್ಲಿ ನೆಹರು ಇರಲಿಲ್ಲ ಅಂತ. ನಿಮಗೆ ನೆಹರು ಹೇಳ್ಕೊಟ್ಟು ಬರೆಸಿದ್ರ? ಇದೆಲ್ಲ ವಿದೇಶಿ ಪತ್ರಿಕೆಗಳು ಬರೆದದ್ದು ಅವ್ರು ಸತ್ತಾಗ. ಇದನ್ನೇ ತಿರ್ಚಕ್ ನೋಡ್ತಾ ಇದ್ದಾರೆ. ಇದು ಇವತ್ತು ಜನರಿಗೆ ಸತ್ಯ ಗೊತ್ತಾಗಬೇಕು ಬೇಡ? ಸತ್ಯ ತಿಳಿಸ್ತಕ್ಕಂಥವ್ರು ಯಾರು? ನಾವು ಕಾರ್ಯಕರ್ತರು ಮಾಡಬೇಕಾಗಿರ್ತಕ್ಕಂಥದ್ದು. ಅವರು ಮಹಾನ್ ರಾಷ್ಟ್ರವಾದಿ, ಪ್ರಜಾತಂತ್ರದಲ್ಲಿ ಅಪಾರವಾದ ನಂಬಿಕೆ ಇಟ್ಕೊಂಡಿದ್ದಂಥವ್ರು. ಬಹುಶಃ ಅವರು ಮೊದಲನೇ ಪ್ರಧಾನಮಂತ್ರಿ ಆದರಿಂದಲೇ ಪ್ರಜಾತಂತ್ರ ಆಳವಾಗಿ ಬೇರ್ಬಿಡಲಿಕ್ಕೆ ಸಾಧ್ಯ ಆಯಿತು. ಜಾತ್ಯತೀತ ತತ್ವ ಜಾರಿ ಬರಲಿಕ್ಕೆ ಸಾಧ್ಯ ಆಯಿತು. ಸಂವಿಧಾನ ಸಂಪೂರ್ಣವಾಗಿ ಜಾರಿಯಾಗ್ತಕ್ಕಂಥ ಪ್ರಯತ್ನ ಆದದ್ದು ಅವರಿಂದ. ಅವ್ರ ಬಗ್ಗೆ ಸುಮ್ಮನೆ ಹೇಳೋದು. ಅವರು ಕ್ಯಾಪಿಟಲಿಸ್ಟ್ಗಳು ಎಲ್ಲ ಅವ್ರ ಪರವಾಗಿ, ಕ್ಯಾಪಿಟಲಿಸ್ಟ್ಗಳ ಪರವಾಗಿದ್ದಾರೆ, ಬಂಡವಾಳಶಾಹಿಗಳ ಪರವಾಗಿದ್ದಾರೆ ಅಂತ ಹೇಳೋದು. ಆದ್ರೆ ಕ್ಯಾಪಿಟಲಿಸ್ಟ್ಗಳು ಏನಂತ ಹೇಳ್ತಿದ್ರು ಅಂತಂದ್ರೆ, ನೆಹರೂರವರು ನಮ್ಮ ಜೊತೆ ಇಲ್ಲ ಅಂತ ಹೇಳ್ತಿದ್ರು. ಸೋಷಲಿಸ್ಟ್ ಏನ್ ಹೇಳ್ತಿದ್ರು ಅಂತಂದ್ರೆ, ನೆಹರೂರವರು ಟೂ ಮಚ್ ಕಾಂಪ್ರಮೈಸ್ ಮಾಡ್ಕೊಂಡ್ಬಿಡ್ತಿದ್ರು ಅಂತ ಹೇಳ್ತಾ ಇದ್ರು. ಟೂ ಮಚ್ ಕಾಂಪ್ರಮೈಸ್ ನೇಚರ್ ನೆಹರೂರವರಿಗೆ. ಅವರು ಈ ಎರಡು, ಕ್ಯಾಪಿಟಲಿಸಂ ಅಂಡ್ ಸೋಷಿಯಲಿಸಂ, ಎರಡು ಸಮನ್ವಯಗೊಳಿಸಿಕೊಂಡು ಈ ದೇಶವನ್ನು ತಗೊಂಡು ಹೋಗ್ತಾ ಇದ್ರು. ಯಾಕಂದ್ರೆ ಈ ದೇಶ ಬೇರೆ ದೇಶದ ತರ ಸಾಮಾಜಿಕ ಪರಿಸ್ಥಿತಿ, ನಮ್ಮ ದೇಶದ ಸಾಮಾಜಿಕ ಪರಿಸ್ಥಿತಿ ಬೇರೆ ದೇಶಗಳ ಸಾಮಾಜಿಕ ಪರಿಸ್ಥಿತಿಗೂ ಬಹಳ ಜಗಜಾಂತರ ವ್ಯತ್ಯಾಸಗಳಿದ್ದಾವೆ. ಜಾತಿ ವ್ಯವಸ್ಥೆಯ ತಾರತಮ್ಯ, ಶೈಕ್ಷಣಿಕ ವ್ಯವಸ್ಥೆಯ ತಾರತಮ್ಯ, ಪಟ್ಟಣ ಹಳ್ಳಿಗಾಡುಗಳು, ಈ ವೈವಿಧ್ಯತೆಗಳು ಇದ್ದಂತ ದೇಶ ಭಾರತ. ಇಂಥ ದೇಶ ಕಟ್ಟತಕ್ಕಂಥ ಕೆಲಸ ನೆಹರೂರವರ ಮೇಲೆ ಇತ್ತು, ಜವಾಬ್ದಾರಿ ಇತ್ತು. ಅದಕ್ಕೋಸ್ಕರ ಅವರು ಸೋಷಲಿಸ್ಟ್ ಥಿಂಕಿಂಗ್ ಇದ್ರೂ ಕೂಡ, ನಿಮ್ಗೆಲ್ಲ ಗೊತ್ತಿರಬೇಕು, ಕಾಂಗ್ರೆಸ್ನಲ್ಲಿ 1935ನೇ ಇಸ್ವಿನಲ್ಲಿ ಒಂದು ಸೋಷಲಿಸ್ಟ್ ಗ್ರೂಪ್ ಆಗಿತ್ತು. ಅದರಲ್ಲಿ ಲೋಹಿಯಾ, JP, ನೆಹರು ಇದೆಲ್ಲರೂ ಕೂಡ ಇದ್ರು. ಆದರೆ ಸೋಷಲಿಸ್ಟ್ ಹೇಳೋ ರೀತಿಯಲ್ಲೇ ದೇಶ ನಡೆಸ್ತಕ್ಕಂಥ ಪ್ರಯತ್ನ ಮಾಡಲಿಲ್ಲ, ಮಾಡಕ್ ಆಗ್ತಾನೂ ಇರಲಿಲ್ಲ. ದೇಶದಲ್ಲಿ ನಿರುದ್ಯೋಗ ಇತ್ತು, ಅನಕ್ಷರತೆ ಇತ್ತು, ಜಾತಿ ವ್ಯವಸ್ಥೆ ಇತ್ತು. ದೊಡ್ಡ ದೊಡ್ಡ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಬೇಕಾದಂತ ಅನಿವಾರ್ಯತೆ ಇತ್ತು. ಉದ್ಯೋಗ ಕೊಡಬೇಕಾಗಿತ್ತು, ಬಂಡವಾಳ ಹಾಕಬೇಕಾಗಿತ್ತು. ಇವೆಲ್ಲ ಪರಿಸ್ಥಿತಿಗಳು, ಆರ್ಥಿಕ ಸಾಮಾಜಿಕ ಪರಿಸ್ಥಿತಿಗಳು ದೇಶದಲ್ಲಿತ್ತು. ಆ ಕಾರಣಕ್ಕೋಸ್ಕರ ಅವರಿಗೆ ದೊಡ್ಡ ದೊಡ್ಡ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಬೇಕು. ಗಾಂಧೀಜಿಯವರು ಹೇಳಿದಂತ
ದೇಶದಲ್ಲಿ ನಿರುದ್ಯೋಗದ ಕೈಗಳು ಜಾಸ್ತಿ ಇದ್ದಾವೆ. ಅವಕ್ಕೆಲ್ಲ ಕೆಲಸ ಕೊಡಬೇಕಾದ್ರೆ ಸಣ್ಣ ಕೈಗಾರಿಕೆಗಳಿಗೆ ಹೆಚ್ಚು ಆದ್ಯತೆ ಕೊಡಬೇಕು ಅಂತ ಗಾಂಧೀಜಿಯವರು ಹೇಳಿದ್ರು ಕೂಡ ವಾಸ್ತವ ಪರಿಸ್ಥಿತಿಯನ್ನ ಮನಗಂಡು ದೊಡ್ಡ ಕೈಗಾರಿಕೆಗಳನ್ನ ಸರ್ಕಾರಿ ಸ್ವಾಮ್ಯದಲ್ಲಿ ಸ್ಥಾಪನೆ ಮಾಡಿ ಉದ್ಯೋಗ ಕೊಡ್ತಕ್ಕಂಥ ಕೆಲಸ ಮಾಡಿ. ಆ ದೊಡ್ಡ ದೊಡ್ಡ ಕೈಗಾರಿಕೆ ಉದ್ಯಮಗಳು ಎಲ್ಲ ವರ್ಗದ ಜನರಿಗೂ ಕೂಡ ಕೆಲಸ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಸಾಮಾಜಿಕ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆ ಸಾಮಾಜಿಕ ನ್ಯಾಯ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ದೊಡ್ಡ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿ ಅಲ್ಲಿ ಸರ್ಕಾರದ ಸ್ವಾಮ್ಯದಲ್ಲಿ ಸ್ಥಾಪನೆ ಮಾಡಿಕೊಂಡು ಅಲ್ಲಿ ಕೆಲಸ ಕೊಡ್ತಕ್ಕಂಥದ್ದು, ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡುವುದು. ಸೊ ಇದು ಒಂದು ಕಾರಣ ಇವರು ಬಂಡವಾಳಶಾಹಿಗಳ ಪರವಾಗಿದ್ದಾರೆ ಅಂತ ಊಹಿಸೋದು. ಅದರ ಸದುದ್ದೇಶ ಬೇರೆ. ಈಗ ನೆಹರೂರವರು ಇವತ್ತೇನು ಭಾರತ ಜಗತ್ತಿನಲ್ಲಿ ಅನೇಕ ರಾಷ್ಟ್ರಗಳ ಜೊತೆನಲ್ಲಿ ಪೈಪೋಟಿ ಮಾಡಲಿಕ್ಕೆ ಶಕ್ತಿ ಇದ್ರೆ ಅದಕ್ಕೆ ನೆಹರು ಹಾಕಿದಂತ ಅಡಿಪಾಯ ಅಂತಕ್ಕಂಥದ್ದನ್ನ ಯಾರು ಬರೀಲಿಕ್ಕೆ ಸಾಧ್ಯ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ 370 ಯಾಕೆ ಮಾಡೋದು ಕಾನ್ಸ್ಟಿಟ್ಯೂಷನ್ ನಲ್ಲಿ, ಇವ್ರು ಯಾಕೆ ವಿರೋಧ ಮಾಡ್ತಾ ಇದ್ದಾರೆ, RSS ನವರು ಬಿಜೆಪಿಯವರು ಯಾಕೆ ವಿರೋಧ ಮಾಡ್ತಾ ಇದ್ದಾರೆ, ನೆಹರೂರವ್ರನ್ನ ಯಾಕೆ ಹೇಟ್ ಮಾಡ್ತಾರೆ ಅನ್ನೋದನ್ನು ತಿಳ್ಕೋಬೇಕಾಗ್ತದೆ. ನೆಹರೂರವ್ರನ್ನ ಹೇಟ್ ಮಾಡೋದು ಯಾಕೆ ಅಂತಂದ್ರೆ, ಒಂದು ಅವರು 100% ಜಾತ್ಯತೀತವಾದಿಗಳಾಗಿದ್ದಾರೆ. ಯಾವತ್ತೂ ಕೂಡ ಜಾತಿವಾದಿಗಳಾಗಿರಲಿಲ್ಲ ನೆಹರೂರು. ಅಲ್ಪಸಂಖ್ಯಾತ ಕೆಲಸ ಮಾಡೋದು, ಅಲ್ಪಸಂಖ್ಯಾತರಲ್ಲಿ ಕಾನ್ಫಿಡೆನ್ಸ್ ಅನ್ನ ಕ್ರಿಯೇಟ್ ಮಾಡೋದು, ಅಲ್ಪಸಂಖ್ಯಾತರು ಈ ದೇಶದಲ್ಲಿ ಧೈರ್ಯವಾಗಿ ನೆಲೆಸ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡೋದು. ಇದು ಅವರಿಗೆ RSS ನವರಿಗೆ ಇಟ್ಕೊಂಡ್ರಾಗಲ್ಲ. ನೆಹರು ಮೂಲತಃ ಸೆಕ್ಯುಲರ್ ಲೀಡರ್. ಭಾರತೀಯ ಜನತಾ ಪಕ್ಷ ಸೆಕ್ಯುಲರಿಸಮ್ಗೆ ವಿರುದ್ಧವಾಗಿರ್ತಕ್ಕಂಥವ್ರು. ಅವ್ರು ಯಾರಿಗಾರ ಕೇಳಿ, ನೀವು ಯಾರು ದೇಶಕ್ಕೋಸ್ಕರ ಸತ್ತಿದ್ದೀರಾ ಅಂತ ಕೇಳಿದ್ರೆ ಉತ್ತರ ಏನ್ ಹೇಳ್ತಾರೆ? ನಿಮ್ದೇನಪ್ಪ ತ್ಯಾಗ ದೇಶಕ್ಕೋಸ್ಕರ ಅಂತಂದ್ರೆ ಏನ್ ಹೇಳ್ತಾರೆ? ವಾಟ್ ಇಸ್ ಯರ್ ಆನ್ಸರ್? ನೀವು ಕೇಳಬೇಕು ಅವರಿಗೆ, RSS ನವರಿಗೆ, ವಾಟ್ ಇಸ್ ಯುವರ್ ಕಾಂಟ್ರಿಬ್ಯೂಷನ್ ಇನ್ ದಿ ಫ್ರೀಡಮ್ ಸ್ಟ್ರಗಲ್? ಯಾರು ದೇಶಕ್ಕೋಸ್ಕರ ಹತ್ಯೆಯಾಗಿರೋರು ಯಾರು? ನಿಮ್ಮಲ್ಲಿ ಹುತಾತ್ಮರಾಗಿರೋರು ಯಾರು? ಭಗತ್ ಸಿಂಗ್ ಅವನ್ನೆಲ್ಲ ಕ್ಲೈಮ್ ಮಾಡ್ಕೊಳಕ್ ಹೋಗ್ಬೇಡಿ. ಭಗತ್ ಸಿಂಗ್ ಅವರನ್ನು ನಾವು ಗೌರವಿಸ್ತೀವಿ, ಇಡೀ ದೇಶ ಗೌರವಿಸ್ತಾರೆ. ಅವರು ಪ್ರೋ ಲೆಫ್ಟಿಸ್ಟ್, ಈ RSS ಸಂಬಂಧ ಇಲ್ಲ. RSSಗೂ ಅವ್ರಿಗೂ ಅರ್ಥಾತ್ ಸಂಬಂಧ ಇಲ್ಲ. ಭಗತ್ ಸಿಂಗ್ ಹೇಳ್ಕೊಳ್ಳೋದು, ವಿವೇಕಾನಂದರು ಹೇಳ್ಕೊಳ್ಳೋದು. ವಿವೇಕಾನಂದರು RSS ನಲ್ಲಿ ಇದ್ರ? ಅವ್ರ ಪ್ರತಿಮೆ ಹಾಕ್ಬಿಡೋದು, ನಾವು RSS ವಿವೇಕಾನಂದರು ಹಿಡ್ಕೊಳ್ಳೋದು. ಈಗ ನೆಹರು ಮತ್ತು ಪಟೇಲ್ರು ಪ್ರತಿಮೆ ಹಾಕ್ಬಿಡೋದು ದೊಡ್ಡದಾಗಿ. ಪಟೇಲ್ರಿಗೂ ನೆಹರುಗೂ ಕೆಲವು ತಾತ್ವಿಕ ಭಿನ್ನಾಭಿಪ್ರಾಯಗಳಿದ್ದವು ಹೊರತು ದೇಶದ ಹಿತದೃಷ್ಟಿಯಿಂದ ಯಾವುದೇ ಭಿನ್ನಾಭಿಪ್ರಾಯಗಳಿರಲಿಲ್ಲ. ಜಾತ್ಯತೀತ ತತ್ವದಲ್ಲಿ ಭಿನ್ನಾಭಿಪ್ರಾಯಗಳಿರಲಿಲ್ಲ. ದೇಶದ ಅಖಂಡ ಭಾರತ ಮಾಡೋದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿರಲಿಲ್ಲ. ಈಗ ಅಲ್ಲಿ ಸುಮಾರು 565 ಸಂಸ್ಥಾನಗಳಿದ್ವಲ್ಲ, ಅವುಗಳನ್ನು ಒಗ್ಗೂಡಿಸೋದ್ರಲ್ಲಿ ಭಿನ್ನಾಭಿಪ್ರಾಯಗಳಿತ್ತು ಅವರಿಗೆ. RSS ಏನದು ರದ್ದು ಮಾಡೋದ್ರಲ್ಲಿ, ನಿಷೇಧ ಮಾಡೋದ್ರಲ್ಲಿ ಭಿನ್ನಾಭಿಪ್ರಾಯ ಇತ್ತ.
ಇಬ್ರು ಸೇರ್ಕೊಂಡೇ ಮಾಡಿದ್ದು. RS ಏನ್ ಕೋಪ ಅಂತಂದ್ರೆ ನೆಹರು ಮಾಡಿದ್ರು ಇದು ಅಂತ ಪ್ರಚಾರ ಮಾಡೋದು. ಹೋಮ್ ಮಿನಿಸ್ಟರ್ ಆಗಿದ್ದವ್ರು ಯಾರು, ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಆಗಿದ್ದವ್ರು ಯಾರು? ಮತ್ತೆ ಇಬ್ರಿಗೂ ಭಿನ್ನಾಭಿಪ್ರಾಯ ಇದ್ರೆ ಮಾಡಕ್ಕಾಯ್ತಿತ್ತ? ಬರೀ ಸುಳ್ಳೆ. ಏನಾದ್ರು ಸುಳ್ಳು ಹುಟ್ಟಿರೋದೇ ಭಾರತೀಯ ಜನತಾ ಪಕ್ಷದವ್ರಿಗೆ, RSSನವರಿದೆ ಈ ದೇಶದಲ್ಲಿ. ಸುಳ್ಳಿನ ನಿರ್ಮಾತೃಗಳು ಇವರು. ಇವ್ರ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕು. ನಾವು ಹೌದಪ್ಪ ಏನು ಹೇಳ್ತಾರಲ್ಲ ಇವರು ಅಂತ ಹೇಳಿ ನಾವು ವೀಕ್ ಮೈಂಡ್ ಆಗಬಾರ್ದು. ವೀಕ್ ಮೈಂಡೆಡ್ ಪರ್ಸನ್ಸ್ ಆಗಬಾರ್ದು. ನೆಹರು ಬಗ್ಗೆ ಏನೋ ಹೇಳ್ತಾ ಇದ್ದಾರೆ ನೋಡಿ, ಅವರಿಂದ 370 ಅದಕ್ಕೆ ವಿಶೇಷ ಸ್ಥಾನಮಾನಗಳು ಕೊಟ್ಬಿಟ್ರು ಜಮ್ಮು ಅಂಡ್ ಕಾಶ್ಮೀರಕ್ಕೆ ಅಂತ ಹೇಳ್ಬಿಟ್ರೆ ಹೌದಲ್ವಾ ಅಂತ ಹೇಳ್ಕೊಳ್ಳೋದ್ನ. ಅದು ಇತಿಹಾಸ ಓದ್ಕೋಬೇಕಲ್ಲಪ್ಪ ನೀವು. ಹರೀಶ್ ಸಿಂಗ್ ಏನ್ ಮಾಡ್ದ, ಶೇಖ್ ಅಬ್ದುಲ್ಲಾ ಏನ್ ಮಾಡಿದ್ರು ಆ ಟೈಮಲ್ಲಿ, ಇವೆಲ್ಲ ತಿಳ್ಕೋಬೇಕ ಬೇಡ? ಯಾಕೆ ಕೊಡಬೇಕಾಗಿತ್ತು ವಿಶೇಷ ಸ್ಥಾನಮಾನ, ಯಾಕೆ ಕೊಡಬೇಕಾಗಿತ್ತು? ಒಂದ್ ಕಡೆ ಜಿನ್ನ ಎತ್ಕಡ್ತಾ ಇದ್ದಾರೆ ಅಲ್ಲಿರ್ತಕ್ಕಂಥ ಮುಸಲ್ಮಾನರನ್ನ. ಇದನ್ನ ಹೇಳ್ಬಿಡೋದು. ಆಮೇಲೆ ಇಲ್ಲ ವಲ್ಲಭಾಯ್ ಪಟೇಲ್ರು ಮೊದಲು ಎಲ್ಲ ಸಂಸ್ಥಾನಗಳು ಕೂಡ ವಲ್ಲಭಾಯ್ ಪಟೇಲ್ರಿಗೆ ಹೇಳ್ತಾ ಇದ್ರು, ಪ್ರಾವಿನ್ಸಸ್ಗಳು. ಆದ್ರೂ ನೆಹರು ಮಾಡ್ಬಿಟ್ರು. ನೆಹರು ಇಂಟ್ರಿಮ್ ಗೌರ್ಮೆಂಟ್ ಬಂದಿತ್ತಲ್ಲ, ಆಗ್ಲೇ ಪ್ರೈಮ್ ಮಿನಿಸ್ಟರ್ ಆಗಿದ್ರು 46ನಲ್ಲಿ. 1946 ಇಂಟ್ರಿಮ್ ಗೌರ್ಮೆಂಟ್ ಆಯಿತು, ಬಿಫೋರ್ 1947. ಆಗ್ಲೇ ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್, ಪಟೇಲ್ ಸಪೋರ್ಟೆಡ್ ನೆಹರು. ಮಂತ್ರಿಮಂಡಲ ಮಾಡುವಾಗ ನೆಹರು ಪಟೇಲ್ ಇಬ್ರು ಕೂತ್ಕೊಂಡು ಮಂತ್ರಿಮಂಡಲ ಮಾಡ್ತಾರೆ. ನೀವು ತಿಳ್ಕೋಬೇಕು, ಇದೆಲ್ಲ ಇತಿಹಾಸ ಓದ್ಕೋಬೇಕು. ಅದಕ್ಕೋಸ್ಕರನೇ ಅಂಬೇಡ್ಕರ್ ಅವರು ಹೇಳಿದ್ರಲ್ಲ, ಇತಿಹಾಸ ಗೊತ್ತಿಲ್ಲದೆ ಹೋದ್ರೆ ಭವಿಷ್ಯ ನಿರ್ಮಾಣ ಮಾಡೋಕ್ಕಾಗಲ್ಲ ಅಂತ. ಇತಿಹಾಸ ತಿಳ್ಕೊಂಡ್ರೆ ನಮ್ಮ ಕಾರ್ಯಕರ್ತರು ಅದಕ್ಕೆ ಕೆಲವು ಓದ್ಕೋಬೇಕು. ನೆಹರು ಏನ್ ಮಾಡಿದ್ರು, ಇಂದಿರಾ ಗಾಂಧಿ ಏನ್ ಮಾಡಿದ್ರು, ಗಾಂಧೀಜಿ ಏನ್ ಮಾಡಿದ್ರು, ಅಂಬೇಡ್ಕರ್ ಅವ್ರು ಏನ್ ಮಾಡಿದ್ರು, ಆಜಾದ್ ಅವ್ರು ಏನ್ ಮಾಡಿದ್ರು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಏನ್ ಮಾಡಿದ್ರು, ಇವೆಲ್ಲ ತಿಳ್ಕೋಬೇಕಲ್ಲ. ಇವೆಲ್ಲ ತಿಳ್ಕೊಂಡ್ರೆ ನೀವು ಸಮರ್ಥವಾಗಿ RSS ಎದುರಿಸಲಿಕ್ಕೆ ಸಾಧ್ಯ. ಅದು ಒಂದು ಜಾತಿ ಸಂಘಟನೆ. ಅದು RSS ಅಂತಂದ್ರೆ ಜಾತಿ ಸಂಘಟನೆ. ಸುಮ್ಮನೆ RSS ಅಂತಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಲ್ಲ. ಅದು ಜಾತಿ ಸಂಘಟನೆ ಮಾಡ್ತಕ್ಕಂಥ ಸಂಘ. ಅದು ಅವ್ರ ಮಾತುಗಳು ಕೇಳಿ ನೆಟ್ಟಿ ಮಾಡ್ಕೊಂಡು ಹಿಂದುತ್ವ ಯಾರು ಹಿಂದುತ್ವ? ನಾವೆಲ್ಲ ಹಿಂದೂಗಳಲ್ವಾ? ಇಲ್ಲಿ ಕೂತಿರೋರೆಲ್ಲ ಹಿಂದೂಗಳಲ್ವಾ? ಅವರೊಬ್ಬರೇನ ಹಿಂದೂಗಳು ಅಂದ್ರೆ? ನೀವೆಲ್ಲ ಧೈರ್ಯವಾಗಿ ಹೇಳ್ಬೇಕೆ, ಐ ಆಮ್ ಆಲ್ಸೋ ಹಿಂದೂ. ನೀನು ಒಬ್ಬನೆಲ್ಲ ಕೂತ್ಗಳೇ ಬಾಯಿ ಮುಚ್ಚಿಕೊಂಡು ಅಂತ ಹೇಳ್ಬೇಕು. ನೆಹರು ವಾಸ್ ಎನ್ ಹಿಂದೂ, ಗಾಂಧೀಜಿ ವಾಸ್ ಎನ್ ಹಿಂದೂ, ಪಟೇಲ್ ವಾಸ್ ಎ ಹಿಂದೂ, ಆಜಾದ್ ವಾಸ್ ಎ ಮುಸ್ಲಿಂ ಹೇಳ್ಬೇಕು. ಸರ್ದಾರ್ ಇವರೆಲ್ಲ ಹಿಂದೂಗಳಲ್ವಾ? ಏನ್ 1925 ಇಸ್ವಿನಲ್ಲಿ ಹುಟ್ಟುಗತ್ತ ಹಿಂದೂಗಳಾಗಲ್ಲ? RSS ಹುಟ್ಟಿದ್ದು 1925 ಇಸ್ವಿ. ಎಡಗೇವಾರ್ ಅಂತ ಒಬ್ರು, ಅವರು ಕಾಂಗ್ರೆಸ್ ಇದ್ದವ್ರೆ. ಎಡಗೇವಾರ್ ಕಾಂಗ್ರೆಸ್ನಲ್ಲಿದ್ದು ಹೋಗಿ ಜಾತಿ ಸಂಘಟನೆ ಮಾಡಕ್ ಹೋದದ್ದು. ಇವ್ರದ್ದು ಏನು ಕೊಡುಗೆ ಇಲ್ಲ. ಈ ಸ್ವಾತಂತ್ರ್ಯ ಬಂದ ಮೇಲೆ ಜನಸಂಘ ಇದಾದದ್ದು ಗೊತ್ತಾ ನಿಮ್ಗೆ? 1950ನೇ ಇಸ್ವಿನಲ್ಲಿ ಜನಸಂಘ ಸ್ಥಾಪನೆ ಆದದ್ದು. ಆಮೇಲೆ 1980ನೇ ಇಸ್ವಿನಲ್ಲಿ ಬಿಜೆಪಿ ಆದದ್ದು. ಅದಕ್ಕೆ ಮೊದಲು ಎಲ್ಲಿದ್ದರಪ್ಪ ಇವರು? ಬಿಜೆಪಿ ಎಲ್ಲಿತ್ತು?
ಕಾಂಗ್ರೆಸ್ ಹುಟ್ಟಿದ್ದು 1885 ಇಸ್ವಿನಲ್ಲಿ. ಮಹಾತ್ಮ ಗಾಂಧಿ ಸೌತ್ ಆಫ್ರಿಕಾದ ಬಂದದ್ದು 1915 ಇಸ್ವಿನಲ್ಲಿ. ಚರಿತ್ರೆ ತಿರುಚಿಬಿಡ್ತಾರೆ. ನೆಹರು ಎಂತ ಉದಾರವಾದಿ ಅಂತಂದ್ರೆ, ಮತ್ತೆ ಎಂತ ಡೆಮಾಕ್ರೆಟ್ ಅಂತಂದ್ರೆ, ಬಹುಶಃ ಜಗತ್ತೇ ಮೆಚ್ಚುಗಳಂತ ಒಬ್ಬ ಡೆಮಾಕ್ರೆಟ್ ಅವರು, ಉದಾರವಾದಿ. ಅಂಬೇಡ್ಕರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇರಲಿಲ್ಲ. ಅವ್ರನ್ನ ಕರ್ಕೊಬಂದು ಅವ್ರ ಮನವೊಲಿಸಿ ಲಾ ಮಿನಿಸ್ಟರ್ ಆದರು ನೆಹರು ಕ್ಯಾಬಿನೆಟ್ನಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ. ಸಂವಿಧಾನ ರಚನೆ ಮಾಡ್ತಕ್ಕಂಥ ಜವಾಬ್ದಾರಿ ವಹಿಸಿದ್ರು ಅವರಿಗೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ. ಇವತ್ತು ಸಂವಿಧಾನ ಇಷ್ಟೊಂದು ಗಟ್ಟಿಯಾಗಿ ಉಳಿಬೇಕಾದ್ರೆ ನೆಹರು ಅನ್ನೋದು ತಿಳ್ಕೊಬೇಕಾಗ್ತದೆ. ಇದನ್ನ ವಿಕೃತಗೊಳಿಸಬೇಕು ಅನ್ನೋರು ಭಾರತೀಯ ಜನತಾ ಪಕ್ಷ. ಯಾರೋ ಈಗ ಎಡಗೆವಾರೋ ಅಥವಾ ಇನ್ನೊಬ್ಬ ಯಾರೋ ಗುರೂಜಿ ಗೋಲ್ವಲ್ಕರ್ ಅವ್ರೇನಾದ್ರು ಇದು ಬಿಟ್ಟಿದ್ರೆ ಏನಾಯ್ತಿತ್ತು ಈ ದೇಶ, ಅವ್ರೇನಾದ್ರು ಪ್ರಧಾನಮಂತ್ರಿ ಆಗ್ಬಿಟ್ಟಿದ್ರು ಅಂತ ಅನ್ಕೊಂಡ್ರೆ ಈ ದೇಶ ಏನಾಯ್ತಿತ್ತು? ಅನಾರ್ಕಿ ಈ ದೇಶದಲ್ಲಿ. ದೇಶದಲ್ಲಿ ಯಾರು ಕೂಡ ನಿರಂತರವಾಗಿ ರಕ್ತಪಾತ ನಡೆಯೋ ತರ ಮಾಡಿಬಿಟ್ಟಿದ್ರು. ಇಂದ ನೆಹರು ಇಸ್ ಎ ಗ್ರೇಟ್ ಡೆಮೋಕ್ರೆಟ್, ಎ ಗ್ರೇಟ್ ಸೋಷಲಿಸ್ಟ್ ಅಂಡ್ ಈ ದೇಶದ ನಿರ್ಮಾತೃ, ಆಧುನಿಕ ಭಾರತದ ನಿರ್ಮಾತೃ. ಅದರಿಂದ ನಾವು ನೆಹರು ಅವರನ್ನ ಮುಂಚೂಣಿನಲ್ಲಿ, ನೆಹರು, ಗಾಂಧೀಜಿ, ನೆಹರು, ಪಟೇಲ್ ಅವರೆಲ್ಲ ಮುಂಚೂಣಿಯಲ್ಲಿರ್ತಕ್ಕಂಥ ರಾಷ್ಟ್ರಭಕ್ತರು, ತ್ಯಾಗ ಮಾಡಿದವರು ದೇಶಕ್ಕೋಸ್ಕರ. ಇವ್ರು ಯಾರು ಬಿಜೆಪಿಯವರು ಏನು ತ್ಯಾಗನೂ ಇಲ್ಲ, ಬಲಿದಾನನೂ ಇಲ್ಲ. ಅವರು ಸುಳ್ಳು ಹೇಳ್ಕೊಂಡು ಅಧಿಕಾರ ಹೊಡ್ಕೊಂಡಿದ್ದಾರೆ, ಹಿಂದುತ್ವ ಹೇಳ್ಕೊಂಡು ಅಧಿಕಾರ ಹೊಡ್ಕೊಂಡಿದ್ದಾರೆ. ಈಗಲೂ ಸುಳ್ಳೆ. ಈ ನರೇಂದ್ರ ಮೋದಿ ಇದಾರಲ್ಲ, ಬಹುಶಃ ಭಾರತ ಕಂಡಂತ ಅತ್ಯಂತ ಸುಳ್ಳು ಹೇಳ್ತಕ್ಕಂಥ ಪ್ರಧಾನಮಂತ್ರಿ ಯಾರು ಅಂತಂದ್ರೆ ಜಗದೀಶ್ ಶೆಟ್ಟರ್. ಅದರಿಂದ ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ. ಇವತ್ತು ನೆಹರು ಜಯಂತಿ, ನೆಹರು ಅವರನ್ನ ಸ್ಮರಣೆ ಮಾಡ್ಕೊಳ್ಳೋಣ. ನೆಹರು ಯಾವ ಐಡಿಯಾಲಜಿಗೋಸ್ಕರ ಹೋರಾಟ ಮಾಡೋದಕ್ಕೆ ಬದುಕುದ್ದಕ್ಕೂ ಕೂಡ ಅದನ್ನ ನಾವು ಅನುಸರಿಸ್ತಕ್ಕಂಥ ಪ್ರಯತ್ನ ಮಾಡೋಣ. ನೆಹರೂರವರನ್ನ ಗಟ್ಟಿಯಾಗಿ ಜನರ ಮುಂದೆ ಹೇಳ್ತಕ್ಕಂಥ ಕೆಲಸ ಮಾಡೋಣ. ಅದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ಈ ಸಭೆಯ ಅಧ್ಯಕ್ಷರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷೀಯ ಭಾಷಣ ಮಾಡಬೇಕು ಕೋರ್ತೆ.